ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತ ಮತ್ತು ಈ ಜಗತ್ತಿನ ಸಂಬಂಧದ ಆ ಸೃಷ್ಟಿಯ ಮೂಲದ ಒಂದು ಅದ್ಭುತ ಆವಿಷ್ಕಾರವನ್ನು ಕೃಷ್ಣ, ಯಾಕೆಂದರೆ ಅವನಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸೃಷ್ಟಿಯನ್ನು ಮಾಡಿದವನು ಮತ್ತು ಕಂಡವನು ಅವನೊಬ್ಬನೇ. ಅದನ್ನು ಕೃಷ್ಣ ಅದನ್ನು ನಮಗೆ ತಿಳಿ ಹೇಳಿದ ಒಂದು ಅದ್ಭುತದ ಸಂಗತಿಯನ್ನು ನಿನ್ನೆ ನಾವು ನೋಡಿದೆವು. ಅಲ್ಲಿ ಎರಡು ಸಂಗತಿಗಳನ್ನ ಹೇಳಿದ್ದಾನೆ. ಒಂದು ಪುರುಷ, ಮತ್ತೊಂದು ಪ್ರಕೃತಿ. ಪುರುಷ ಅಂದರೆ ಪರಮಪುರುಷನೂ ಹೌದು, ಅವರ ಪುರುಷನೂ ಹೌದು. ಎಲ್ಲ ಜೀವರು ಪುರುಷ ಶಬ್ದವಾಚ್ಯರು, ಭಗವಂತನೂ ಪುರುಷ ಶಬ್ದವಾಚ್ಯ. ಹಾಗೆ ಪ್ರಕೃತಿ ಅಂದರೆ ಚಿತ್ ಪ್ರಕೃತಿಯೂ ಹೌದು, ಜಡ ಪ್ರಕೃತಿಯೂ ಹೌದು. ಈ ಎರಡೂ ಅಲ್ಲಿ ಉಲ್ಲೇಖಗೊಂಡಿದೆ. ಮುಂದೆ ಅದರ ವಿವರಣೆಯನ್ನು 3 ಶ್ಲೋಕಗಳಲ್ಲಿ ಕೊಡ್ತಾನೆ. ಅದರಲ್ಲಿ ತಮಾಷೆ ಏನು ಅಂದರೆ, ಮುಂದೆ ಬರತಕ್ಕಂಥ ಶ್ಲೋಕ, ಇವತ್ತು ನಾವೀಗ ನೋಡುವ ಮೊದಲನೇ ಶ್ಲೋಕದಲ್ಲಿ ಅಲ್ಲಿಯೂ ಪುರುಷ ಪ್ರಕೃತಿ ಬರ್ತಾರೆ. ಅಲ್ಲಿ ಪುರುಷ ಪ್ರಕೃತಿ ಅಂದರೆ ಎರಡೂ ಹೌದು. ಪುರುಷ ಅಂದರೆ ಜೀವ ಪರಮಾತ್ಮ, ಪ್ರಕೃತಿ ಜಡ ಮತ್ತು ಚೇತನ ಪ್ರಕೃತಿ. ಅದರ ಮುಂದಿನ 2 ಶ್ಲೋಕದಲ್ಲಿ ಪುರುಷ ಅಂದರೆ ಜೀವ ಮಾತ್ರ ಒಂದರಲ್ಲಿ, ಮತ್ತೊಂದರೆ ಪುರುಷ ಅಂದರೆ ಪರಮಾತ್ಮ ಮಾತ್ರ. ಮೊದಲನೇ ಶ್ಲೋಕದಲ್ಲಿ ಎರಡನ್ನೂ ಇಟ್ಟುಕೊಂಡು ಹೇಳ್ತಾನೆ. ಅದರ ನಂತರದ 2 ಶ್ಲೋಕದಲ್ಲಿ ಪುರುಷ ಅಂದರೆ ಜೀವ ಮಾತ್ರ ಮತ್ತು ಜಡ ಪ್ರಕೃತಿ ಮಾತ್ರ. ಅದರ ಮುಂದಿನ ಶ್ಲೋಕದಲ್ಲಿ ಪುರುಷ ಮತ್ತು ಪ್ರಕೃತಿ ಅಂದರೆ ಪರಮಾತ್ಮ ಮತ್ತು ಚಿತ್ ಪ್ರಕೃತಿ ಮಾತ್ರ. ಮೊದಲನೇ ಶ್ಲೋಕದಲ್ಲಿ 2. ಹೀಗೆ ಈ ಶ್ಲೋಕದ ಸಂಯೋಜನೆ ಇದೆ. ಮೊದಲು ಬರತಕ್ಕಂಥ ಶ್ಲೋಕ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೌತೃತ್ವೇ ಹೇತುರುಚ್ಯತೆ ಅನ್ನೋದು ಶ್ಲೋಕ ನಾವು ಇವತ್ತು ಅಧ್ಯಯನ ಮಾಡಬೇಕಾದಂಥ ಮೊದಲನೇ ಶ್ಲೋಕ. ಇದರಲ್ಲಿ ಪ್ರಕೃತಿ ಅಂತಂದರೆ ಚಿತ್ ಪ್ರಕೃತಿಯೂ ಹೌದು, ಜಡ ಪ್ರಕೃತಿಯೂ ಹೌದು. ಇಲ್ಲಿ ಪುರುಷ ಅಂದರೆ ಜೀವನೂ ಹೌದು, ಪರಮಪುರುಷನಾದ ಭಗವಂತನೂ ಹೌದು. ಈ ಎರಡೂ ಅರ್ಥವನ್ನು ಇಟ್ಟುಕೊಂಡು ಈ ಶ್ಲೋಕ ಹೊರಟಿದೆ. ಮುಂದಿನ ಶ್ಲೋಕದಲ್ಲಿ ಒಂದರಲ್ಲಿ ಜಡ ಪ್ರಕೃತಿ ಮತ್ತು ಜೀವ ಮಾತ್ರ, ಮತ್ತೊಂದರಲ್ಲಿ ಚಿತ್ ಪ್ರಕೃತಿ ಮತ್ತು ಪರಮೇಶ್ವರ ಮಾತ್ರ. ಈಗ ನಮಗೆ 2 ಸಂಗತಿ ಇದೆ. ಅದನ್ನು ಅವನು ಕೃಷ್ಣ ನಮಗೆ ಬಿಡಿಸಿ ತೋರಿಸ್ತಾನೆ. ನಮಗೆ ಅದು 2 ಸಂಗತಿ ಇದೆ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ, ಮತ್ತು ಒಂದು ಗೊಂದಲ ಇದೆ. ನಮಗೆ ಒಂದು ದೇಹ ಇದೆ, ಆಮೇಲೆ ದೇಹದಲ್ಲಿ ಇಂದ್ರಿಯಗಳಿವೆ. ಆದ್ದರಿಂದಲೂ ನಾವು ನೋಡುವುದು ಇಡೀ ವಿಷಯ ಭೋಗಕ್ಕೆ ಕಾರಣ ಈ ಶರೀರ ಮತ್ತು ಶರೀರದಲ್ಲಿ ಇಂದ್ರಿಯಗಳಿರೋದು. ಕಣ್ಣು ಇಲ್ಲದೇ ಇದ್ದರೆ ರೂಪದ ಭೋಗ ಇಲ್ಲ, ಕಿವಿ ಇಲ್ಲದಿದ್ದರೆ ಯಾವ ಶಬ್ದವೂ ಕೇಳಿಸೋಲ್ಲ, ಆಮೇಲೆ ಮೂಗು ಇಲ್ಲದಿದ್ದರೆ ಯಾವ ಗಂಧವೂ ತಿಳಿಯೋಲ್ಲ, ನಾಲಿಗೆ ಇಲ್ಲದಿದ್ದರೆ ಯಾವ ರಸವೂ ಗೊತ್ತಾಗೋಲ್ಲ, ತ್ವಗಿಂದ್ರಿಯದ ಸೆನ್ಸೇಷನ್ ಇಲ್ಲದಿದ್ದರೆ ಸ್ಪರ್ಶ ಗೊತ್ತಾಗೋದು. ಹೀಗೆ ಭೋಗ 5 ಬಗೆ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಬಗೆಯ ಭೋಗಗಳಿಗೆ 5 ಇಂದ್ರಿಯಗಳಿವೆ. ಆ ಇಂದ್ರಿಯಗಳಿಗೆ ಆಶ್ರಯಾಗಿ ಈ ಶರೀರ ಇದೆ. ಅದನ್ನು ಶರೀರ ಮತ್ತು ಇಂದ್ರಿಯಗಳು ಇರುವುದರಿಂದ ನಾವು ಭೋಗವನ್ನು ಅನುಭವಿಸ್ತೇವೆ. ಸೊ ಭೋಗಕ್ಕೆ ಪೂರ್ವಭಾವಿಯಾದ ಸಿದ್ಧತೆ ಅನ್ನೋದು ನಮಗೆ ಈ ಶರೀರ ಮತ್ತು ಇಂದ್ರಿಯಗಳು. ಈ ಶರೀರ ಇಂದ್ರಿಯಗಳು ಹೇಗೆ ಬಂತು ಅನ್ನೋದು ಒಂದು ಪ್ರಶ್ನೆ. ಅದರಿಂದ ನಾವು ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವಂ, ಈ 5 ಇಂದ್ರಿಯಗಳ ಮೂಲಕ ಮತ್ತು ಶರೀರದ ಮೂಲಕ ನಾವು ಸುಖ ದುಃಖವನ್ನು ಅನುಭವಿಸುತ್ತೇವೆ. ಅದನ್ನು ಒಳ್ಳೆಯ ವಿಷಯ ಆದರೆ ಒಳ್ಳೆಯದನ್ನು ನೋಡಿದರೆ ಸುಖ ಆಗುತ್ತೆ, ನಮಗೆ ಇಷ್ಟವಲ್ಲದನ್ನು ನೋಡಿದರೆ ದುಃಖ ಆಗುತ್ತೆ. ಒಳ್ಳೆಯದನ್ನು ಕೇಳಿದರೆ, ಯಾರಾದ್ರು ಹೊಗಳೋದನ್ನು ಕೇಳಿದರೆ ಖುಷಿ ಆಗುತ್ತೆ, ಯಾರಾದರೂ ಕ್ರಿಟಿಸೈಸ್ ಮಾಡಿದರೆ ದುಃಖ ಆಗುತ್ತೆ.
ಇದು ಇಂದ್ರಿಯಗಳ ಮೂಲಕ ಸುಖ ದುಃಖಗಳ ಭೋಗ. ಆಮೇಲೆ ಹಾಗೆಯೇ ಎಲ್ಲ ರೂಪ, ಶಬ್ದ, ರಸ, ರುಚಿಯಾದಂಥದ್ದು ಸುಖ ಆಗತ್ತೆ. ಅದು ಕೆಟ್ಟ ಪದಾರ್ಥ ಆಗಿದ್ದರೆ ತಿಂದುಬಿಟ್ರೆ ಅದನ್ನು ವಾಕರಿಕೆ ಬರುವ ಹಂಗಾಗತ್ತೆ. ಇಷ್ಟವಾದ್ದನ್ನು ಮುಟ್ಟಿದರೆ ಸುಖವಾಗುತ್ತೆ, ಇಷ್ಟವಾಗದ್ದನ್ನು ಅಸಹ್ಯವಾದ್ದನ್ನು ಮುಟ್ಟಿದರೆ ದುಃಖವಾಗುತ್ತೆ. ಎಲ್ಲವೂ 5 ಇಂದ್ರಿಯಗಳು ಸುಖವನ್ನು ಕೊಡ್ತಾವೆ, ದುಃಖವನ್ನು ಕೊಡ್ತಾವೆ. ಹೀಗೆ ಇಲ್ಲಿ ಮೊದಲು ಶರೀರ, ಆ ಶರೀರದಲ್ಲಿ ಇಂದ್ರಿಯಗಳು, ಆ ಇಂದ್ರಿಯಗಳ ಮೂಲಕ ಸುಖ ದುಃಖಗಳ ಭೋಗ. ಇಷ್ಟು ಸಂಗತಿಗಳಿವೆ. ಇದು ಒಟ್ಟು ನೋಡಿ, ಜೀವನ ಅಂದರೆ ಇಷ್ಟೇ. ಒಂದು ಬಾಡಿ, ಗ್ರಾಸ್ ಬಾಡಿ. ನಮಗೆ ಗ್ರಾಸ್ ವಿಷಯಗಳನ್ನು ಗ್ರಹ ಮಾಡಬೇಕಾದ್ರೆ ಒಂದು ಗ್ರಾಸ್ ಬಾಡಿ ಬೇಕು. ಸೂಕ್ಷ್ಮ ಶರೀರ ಜೀವನಿಗೆ ಯಾವಾಗಲೂ ಇದೆ. ಸತ್ತ ಮೇಲೂ ಸೂಕ್ಷ್ಮ ಶರೀರ ಇರ್ತದೆ ಅವನಿಗೆ. ಅವನು ಬಿಟ್ಟು ಹೋಗೋದು ಈ ಗ್ರಾಸ್ ಬಾಡಿಯನ್ನು ಮಾತ್ರ. ಅದರಿಂದ ಸಟಲ್ ಬಾಡಿ, ಸತ್ತ ಜೀವಕ್ಕೂ ಸಟಲ್ ಬಾಡಿ ಇದೆ. ಅದು ಕೂಡ ಪ್ರಳಯ ಕಾಲದಲ್ಲಿ ಹೋಗುತ್ತೆ. ಅದರ ಲಿಂಗ ಶರೀರ ಇದೆ ಆವಾಗಲೂ. ಅದು ಕೂಡ ಮೋಕ್ಷಕ್ಕೆ ಹೋಗೋದು. ಹೀಗೆ 3 ದೇಹ, 3 ಲಿಂಗ ಶರೀರ, ಆಮೇಲೆ ಯಾತನಾ ಶರೀರ, ಸೂಕ್ಷ್ಮ ಶರೀರ ಅಥವಾ ಅನಿರುದ್ಧ ಶರೀರ, ಅದರ ನಂತರ ಸ್ಥೂಲ ಶರೀರ ಅಂತ. ಸೊ 3 ಅಂಗಿಗಳಿವೆ ನಮಗೆ. ಒಂದು ಬನಿಯನು, ಆಮೇಲೆ ಅಂಗಿ, ಆಮೇಲೆ ಒಂದು ಕೋಟು ಇದ್ದಾಗ ಅದ್ರ ಮೇಲೆ ಮತ್ತೆ ಬನಿಯನ್ನು ಹಾಕ್ಕೋತೇವೆ, ಮತ್ತೆ ಅಂಗಿ ಹಾಕ್ಕೊಳ್ತೇವೆ, ಮತ್ತೆ ಸ್ವೆಟ್ರ್ ಹಾಕ್ಕೋತೇವೆ. ಅಂದರೆ ನಾವು ಆರಾಡಬೇಕು. 3 ಸಾಕಾಗೋಲ್ಲ ನಮಗೆ. ಅಥವಾ ಮತ್ತು ಇದ್ದದ್ದು ಗೊತ್ತಿಲ್ಲದೆ ಹಾಕ್ಕೊಳ್ಳೋದು. ನಿಜವಾಗಿ ಒಳಗೆ 3 ಅಂಗಿ ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಮತ್ತು ಏನೇನೋ ಅಂಗಿಗಳನ್ನು ಹಾಕ್ಕೋತೇವೆ. ಇದು ಅದಕ್ಕೆ ಕೃಷ್ಣ ಹೇಳೋದು, 3 ಅಂಗಿ ಇದೆ ಅಂತ ಮೊದಲು ತಿಳ್ಕೊಳ್ಳಿ. ಈ 3 ಅಂಗಿಗಳು ಸಹಜವಾಗಿದೆ. ಆದರೆ ನಮಗೆ ಸುಖ ದುಃಖ ಭೋಗ ಬರಲಿಕ್ಕೆ, ಸ್ಥೂಲವಾದ ಸುಖ ದುಃಖ ಭೋಗ ಬರಲಿಕ್ಕೆ ಸ್ಥೂಲ ಶರೀರ ಅದು ಉಂಟು ಮೊದಲಿನಿಂದ. ಲಿಂಗ ಶರೀರ ಇದೆ, ಅನಿರುದ್ಧ ಶರೀರ ಪ್ರತಿ ಪ್ರಳಯದಲ್ಲಿ ಹೋದರೆ ಮತ್ತೆ ಪ್ರತಿ ಸೃಷ್ಟಿಯಲ್ಲಿ ಬರುತ್ತೆ. ಆದರೆ ಇದು ಪ್ರತಿ ಜನ್ಮದಲ್ಲಿ ಬದಲಾಗುವಂಥದ್ದು ಸ್ಥೂಲ ಶರೀರ, ಪ್ರತಿ ಹುಟ್ಟಿನಲ್ಲಿ ಬದಲಾಗುವಂಥದ್ದು. ಹಾಗಾಗಿ ಸ್ಥೂಲ ಶರೀರಗಳಿಗೆ ಒಂದು ಸ್ಥೂಲ ಇಂದ್ರಿಯಗಳು. ಯಾಕೆಂದರೆ ನಮಗೆ ಇಂದ್ರಿಯ ಎಲ್ಲಿರೋದು ಗೊತ್ತುಂಟ? ನಿಜವಾಗಿ ಅದು ಸೂಕ್ಷ್ಮ ಶರೀರದಲ್ಲಿ ಇಂದ್ರಿಯ ಇರೋದು. ಅದರಿಂದ ನಿಜವಾದ ಕಣ್ಣು, ಕಿವಿ, ಮೂಗು ಇರುವುದೆಲ್ಲಿಂದ ಹೃದಯದಲ್ಲಿ. ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಇಂದ್ರಿಯಗಳಿವೆ. ಒಂದು ಮೃತ ಜೀವ ಈ ದೇಹದಿಂದ ಹೊರಟು ಹೋದಾಗಲೂ ಅದು ಕಣ್ಣು ಕಿವಿ ಇರುತ್ತೆ. ಎಲ್ಲಿತ್ತದು? ಈ ಕಣ್ಣು ಕಿವಿ ಬಿಟ್ಟು ಹೋಗುತ್ತೆ. ಸೂಕ್ಷ್ಮ ಶರೀರದಲ್ಲಿದೆ. ಸೂಕ್ಷ್ಮ ಶರೀರ ಜೀವದ ಜೊತೆಗೆಲ್ಲಿದೆ? ಹೃದಯದಲ್ಲಿದೆ. ಅದರಿಂದ ನಿಜವಾಗಿ ನಮಗೆ ಕಣ್ಣು, ಕಿವಿ, ಮೂಗು ಇರುವುದು ಹೃದಯದಲ್ಲಿ. ಹೃದಯದಲ್ಲಿದ್ದ ಕಣ್ಣು, ಕಿವಿ, ಮೂಗುಗಳಿಗೆ ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ದೊಡ್ಡದಾಗಿ ಸ್ಥೂಲವಾದ ಅನುಭವವನ್ನು ಕೊಡುವಂಥದ್ದು ಇದು. ಹಾಗಾಗಿ ಸ್ಥೂಲ ಪ್ರಪಂಚದಲ್ಲಿ ಸ್ಥೂಲ ಪ್ರಪಂಚದ ಭೋಗ, ವಿಷಯ ಭೋಗ, ಸ್ಥೂಲ ವಿಷಯಗಳ ಭೋಗ, ಇದಕ್ಕೆ ಒಂದು ಸ್ಥೂಲ ಶರೀರ. ಮೊದಲನೇದಾಗಿ ಇದು ಬೇಕು, ಸ್ಥೂಲ ಶರೀರ ಬೇಕು. ಸೂಕ್ಷ್ಮ ಶರೀರದಿಂದ ಅನೇಕ ಸಂಗತಿಗಳನ್ನು ಭೋಗಿಸಲಿಕ್ಕಾಗೋದಿಲ್ಲ. ಇವಾಗ ಕೆಲವೊಮ್ಮೆ ನೀವು ಕಥೆಗಳನ್ನು ಕೇಳ್ತಾ ಇದ್ದರೆ ಏನು ಅಂದರೆ, ಒಂದು ವ್ಯಕ್ತಿಯ ಒಳಗೆ ಯಾವುದಾದರೂ ಒಂದು ಗ್ರಹ ಪ್ರವೇಶ ಮಾಡಿದರೆ, ಅದು ಪ್ರವೇಶ ಮಾಡಿ ನನಗೆ ಬಾಯಾರಿಕೆ, ನೀರು ಬೇಕು ಅನ್ನತ್ತೆ. ಇವನು ಒಂದು ತಂಬಿಗೆ ನೀರು ಕುಡಿತಾನೆ, 2 ತಂಬಿಗೆ ನೀರು ಕುಡಿತಾನೆ. ಆದರೆ ಆ ಗ್ರಹದಿಂದ ಬಿಡುಗಡೆ ಆದಮೇಲೆ ಅವನಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ. ಆ ನೀರು ಕುಡಿದದ್ದು ಅದು ಸ್ವೀಕಾರ ಮಾಡುತ್ತೆ. ಆದರೆ ಅದಕ್ಕೆ ಸ್ವೀಕಾರ ಮಾಡಬೇಕಾದ್ರೆ ಒಂದು ಸ್ಥೂಲ ಶರೀರ ಬೇಕು. ಅದಕ್ಕೆ ಇನ್ನೊಬ್ಬರ ಒಳಗೆ ಪ್ರವೇಶ ಮಾಡ್ತವೆ ಅವು. ಹೀಗೆ ಸ್ಥೂಲ ಭೋಗಕ್ಕೆ ಸ್ಥೂಲ ಶರೀರ, ಆಮೇಲೆ ಸ್ಥೂಲ ಇಂದ್ರಿಯಗಳು. ಈ ಹೃದಯದಲ್ಲಿದ್ದ ಇಂದ್ರಿಯ ಮುಚ್ಚಿಕೊಂಡಿದೆ, ಅದು ಕರಡಿಗೆ ಒಳಗೆ ಇಟ್ಟ ಶಾಲಗ್ರಾಮದ ಹಾಗೆ, ಅದು ಕೆಲಸ ಮಾಡುವಲ್ಲ. ಈ ಕೆಲಸ ಮಾಡಬೇಕಾದ್ರೆ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬೇಕು. ಆದರೆ ಇದು ಬಿಟ್ಟು ಹೊರಟು ಹೋದ ಮೇಲೆ ಅವಾಗ ಸ್ಥೂಲ ಇಂದ್ರಿಯಗಳೇ ಕೆಲಸ ಮಾಡ್ತವೆ. ಆ ಮೃತ ಜೀವ ಇನ್ನೊಂದು ಗರ್ಭಕ್ಕೆ ಪ್ರವೇಶ ಮಾಡುವ ತನಕ, ಇವಾಗ ಇಲ್ಲಿ ವಾತಾವರಣದಲ್ಲಿ ಅಂಥ ಕೋಟಿ ಜೀವಗಳಿರ್ತವೆ. ಅವು ಇನ್ನೂ ಗರ್ಭ ಪ್ರವೇಶ ಆದರೆ ಅವುಗೆ ನಾವು ಇಲ್ಲಿ ಕೂತಿರೋದು ಕಾಣುತ್ತೆ, ನಾವು ಮಾತಾಡೋದು ಕೇಳುತ್ತೆ. ನಮಗೆ ಅವು ಕಾಣೋಲ್ಲ, ಅವು ಮಾತಾಡಿದ್ರೆ ಕೇಳಿಸೋಲ್ಲ ಅಷ್ಟೇ. ಯಾಕೆಂದರೆ ಅವು ಸೂಕ್ಷ್ಮ ಶರೀರ ಸ್ಥೂಲವನ್ನು ನೋಡಬಲ್ಲದು, ಆದರೆ ಸ್ಥೂಲ ಶರೀರ ಸೂಕ್ಷ್ಮವನ್ನು ನೋಡಲಾರದು. ಸೂಕ್ಷ್ಮ ಕಣ್ಣು ಸ್ಥೂಲವನ್ನು ನೋಡಬಲ್ಲದು, ಸ್ಥೂಲ ಕಣ್ಣು ಸೂಕ್ಷ್ಮವನ್ನು ನೋಡಲಾರದು. ಇದು ಹಾಗಾಗಿ ಇಲ್ಲಿ ಲಕ್ಷ ಜೀವಾಣುಗಳು ಇರ್ತವೆ ವಾತಾವರಣದಲ್ಲಿ, ಆದರೆ ಅದನ್ನು ನಮ್ಮ ಕಣ್ಣು ನೋಡಲಾರದು. ಅದಕ್ಕೆ ಸ್ಥೂಲವಾದ ಕಣ್ಣು ಬೇಕು. ಹಾಗಾಗಿ ಭೋಗಕ್ಕೆ, ವಿಷಯ ಭೋಗಕ್ಕೆ, ರೂಪರಸ ಗಂಧ ಸ್ಪರ್ಶ ಶಬ್ದ ಇವುಗಳನ್ನು ಅನುಭವಿಸಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಾರ್ಯ ಕಾರಣಗಳು. ಕಾರ್ಯ ಅಂತಂದರೆ
ಸ್ಥೂಲವಾಗಿರತಕ್ಕಂಥ ಭೂಮಿ, ಈ ದೇಹ ಹೇಗೆ ಭೂಮಿ ಎನ್ನುವುದು ಕಾರ್ಯಗಳಲ್ಲಿ ಅತ್ಯಂತ ಸ್ಥೂಲವೋ ಹಾಗೆ ಸ್ಥೂಲವಾದ ಶರೀರ, ಶರೀರಂ ಕಾರ್ಯಮುಚ್ಯತೆ ಅಂತ ಸ್ಥೂಲವಾದ ಶರೀರ. ಅದರಲ್ಲಿ ವಿಷಯ ಭೋಗಕ್ಕೆ ಕಾರಣವಾದದ್ದು ಇಂದ್ರಿಯ. ಕಾರ್ಯ ಮತ್ತು ಕಾರಣ ಅಂದರೆ ಶರೀರ ಮತ್ತು ಇಂದ್ರಿಯ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಅಂತ. ಈ ಕಾರ್ಯ ಮತ್ತು ಕಾರಣಗಳು ನಮಗೆ ಇದ್ದದ್ದರಿಂದ ನಮಗೆ ಕಾರ್ಯಕಾರಣಗಳು ಬಂತು. ವಸ್ತುತಃ ಕಾರ್ಯಕಾರಣ ಕರ್ತೃ ನನ್ನ ಇಂದ್ರಿಯಗಳು, ನನ್ನ ದೇಹ ನನಗೆ ಬರಲಿಕ್ಕೆ ಕಾರಣ ಮೂಲತಃ ನಾನು ಹಿಂದೆ ಮಾಡಿದ ಕರ್ಮ ಅಲ್ವಾ. ಆದ್ದರಿಂದ ಜೀವನಿಗೆ ಅವನು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ತೈಹ ವ್ಯಾಘ್ರೋವ ವೃಕೋವ ವರಾಹೋವ ಸಿಂಹೋವ ಯದ್ಯದ್ಭವಂತಿ ತದಾ ಭವಂತಿ ಅಂತ ಉಪನಿಷತ್ತಲ್ಲಿ ಹೇಳುತ್ತೆ. ಅವನು ಹಿಂದೆ ಏನು ಮಾಡಿದನೋ ಅದಕ್ಕೆ ತಕ್ಕಂತೆ ಅವನು ಪ್ರಾಣಿಯಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು, ಹುಳ ಹುಪ್ಪಟೆಯಾಗಿ ಹುಟ್ಟಬಹುದು, ಮನುಷ್ಯನಾಗಿ ಹುಟ್ಟಬಹುದು, ಏನೋ ಆಗ್ಬೋದು. ಮನುಷ್ಯರಲ್ಲಿ ಬಡವರಾಗಿ ಹುಟ್ಟಬಹುದು, ಶ್ರೀಮಂತರಾಗಿ ಹುಟ್ಟಬಹುದು, ಸುಖಿಯಾಗಿ ಹುಟ್ಟಬಹುದು, ದುಃಖಿಯಾಗಿ ಹುಟ್ಟಬಹುದು, ನಿರೋಗಿಯಾಗಿ ಕೊನೆಯ ತನಕ ಗಟ್ಟಿಮುಟ್ಟಾಗಿ ಹುಟ್ಟಬಹುದು, ದಿನಾ ಡಾಕ್ಟ್ರ್ ಹತ್ರ ಹೋಗುವಂಥ ಪ್ರಸಂಗ ಬರಬಹುದು. ಇದೆಲ್ಲ ಯಾಕೆ ಅಂದರೆ ಅವನ ಕಾರ್ಯಕಾರಣಗಳ ಹಿಂದೆ ಅವನ ಹಿಂದಿನ ಜನ್ಮದ ಕಂಟಿನ್ಯೂಯೇಷನ್ ಇದೆ. ಅದರಿಂದ ಜೀವನಲ್ಲಿ ಕಾರ್ಯಕಾರಣಗಳ ಕರ್ತೃತ್ವ ಇದೆ. ನನ್ನ ದೇಹಕ್ಕೆ ನಾನೇ ಕಾರಣ, ಇನ್ಯಾರೂ ಅಲ್ಲ. ಅಂದರೆ ಇದು ನಮ್ಗೆ ಗೊತ್ತಿರೋದಿಲ್ಲ ನೋಡಿ. ಈ ದೇಹ ಬರುವುದಕ್ಕೆ ನಿನ್ನ ಅಪ್ಪ ಅಮ್ಮ ಕಾರಣ ಅಂತ ಸಾಮಾನ್ಯವಾದ ಕಲ್ಪನೆ ಇದೆ. ಕೃಷ್ಣ ಹೇಳ್ತಾನೆ, ನಿನ್ನ ದೇಹಕ್ಕೆ ನೀನೇ ಕಾರಣ, ಮೂಲ ಕಾರಣ ಎಲ್ಲಕ್ಕೂ ಸರ್ವಕರ್ತನಾದ ಭಗವಂತ. ಆಮೇಲೆ ಇಂಡಿವಿಜುವಲ್ ಕಾರಣ ನಿನ್ನ ದೇಹಕ್ಕೆ ನೀನೇ, ಅವರವರ ದೇಹಕ್ಕೆ ಅವರವರೇ ಕಾರಣ. ಯಾಕೆಂದರೆ ನಾವು ಏನು ಮಾಡಿದೆವೋ ಅದರ ಪ್ರತಿಫಲವಾಗಿ ಈ ಜನ್ಮದಲ್ಲಿ ದೇಹವನ್ನು ಪಡಿತೇವೆ. ಹಿಂದಿನ ಜನ್ಮದಲ್ಲಿ ನಾವು ತುಂಬ ಸಾಧನೆ ಮಾಡಿದ್ದರೆ ಈ ಜನ್ಮದಲ್ಲಿ ಬಹಳ ಬೇಗ ಧ್ಯಾನದಲ್ಲಿ ಮನಸ್ಸು ಕೂಡುತ್ತೆ. ಹಿಂದಿನ ಜನ್ಮದಲ್ಲಿ ಪ್ರಾಕ್ಟೀಸೇ ಮಾಡದೇ ಇದ್ದರೆ ಈ ಜನ್ಮದಲ್ಲಿ ಕಣ್ಣು ಮುಚ್ಚಿ ಕೂತ್ರೆ ಏನು ಪಕ್ಕದ ಮನೆಯವರು, ಆಚೆ ಮನೆಯವರು, ಈಚೆ ಮನೆಯವರು ಕಾಣ್ತಾ ಇರೋದು, ಭಗವಂತ ಕಾಣೋದೇ ಇಲ್ಲ. ಯಾಕೆಂದರೆ ಪ್ರಾಕ್ಟೀಸೇ ಮಾಡಿಲ್ಲ. ಇನ್ನು ಕಿಂಡರ್ ಗಾರ್ಟನ್ನಲ್ಲೇ ಇದ್ದೇವೆ ನಾವು. ಕಾಲೇಜಿನ ಎಕ್ಸ್ಪೀರಿಯೆನ್ಸ್ ಬರಬೇಕು ಅಂದರೆ ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಸಂಗೀತ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಜನ್ಮದಲ್ಲಿ ಹುಟ್ಟಿದ ತಕ್ಷಣ ಹಾಲಿಸು ಮಾಡ್ತವೆ ಮಕ್ಕಳು. ಕೆಲವು ಮಕ್ಕಳು ಇರ್ತಾವೆ ಹುಟ್ಟಿದ ತಕ್ಷಣ 5 ವರ್ಷ ನೀವು ಟಿ ವಿಯಲ್ಲೆಲ್ಲ ನೋಡ್ತಿರಲ್ಲ, ಅದು ದೊಡ್ಡವರಿಗಿಂತ ಸ್ವಚ್ಛವಾಗಿ ಹಾಡ್ತವೆ. ದೊಡ್ಡವರ ಅವರು ತಪ್ಪು ಹಾಡುವುದಕ್ಕೂ 10-12 ವರ್ಷ ಅಭ್ಯಾಸ ಮಾಡಿರ್ತಾರೆ. ಇವು ಏನೋ ತಪ್ಪಿಲ್ಲದೆ ಹಾಡಿಬಿಡ್ತಾವಪ್ಪ. ಕೇಳಿ ಅದು ಕಾರಣ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡಿದ್ದರ ಕಂಟಿನ್ಯೂಯೇಷನ್ ಅದು ತನ್ನಷ್ಟಕ್ಕೆ. ಒಬ್ಬ ಹಿಂದಿನ ಜನ್ಮದಲ್ಲಿ ದೊಡ್ಡ ಚಿತ್ರಗಾರ, ಶಿಲ್ಪಿ ಆಗಿದ್ದರೆ ಈ ಜನ್ಮದಲ್ಲಿ ಹುಟ್ಟಿದಾಗಲೇ ಚಿತ್ರ ಬಿಡಿಸ್ತಾವೆ ಮಕ್ಕಳು. ಅಂದರೆ ಯಾವುದು ಹಿಂದಿನ ಜನ್ಮದಲ್ಲಿ ನಾವು ಅಭ್ಯಾಸ ಮಾಡಿದ್ದೆವು ಆ ಅಭ್ಯಾಸ ಇರೇಸಾಗೋಲ್ಲ. ಅದನ್ನು ಯಾವುದೂ ಮಾಡಿದ್ದು ಇರೇಸಾಗೋಲ್ಲ. ಹಾಗೆ ಹಿಂದಿನ ಜನ್ಮದಲ್ಲಿ ಅಧ್ಯಾತ್ಮದ ಸಾಧನೆ ಮಾಡಿದರೆ, ಅನೇಕ ಅಧ್ಯಾತ್ಮ ಶಾಸ್ತ್ರಗಳ ಅಧ್ಯಯನ ಮಾಡಿದರೆ ಈ ಜನ್ಮದಲ್ಲಿ ಹುಟ್ಟಿದಾಗಲೇ ಜ್ಞಾನ ಬಂದುಬಿಡುತ್ತೆ. ಅಂದರೆ ಓದುವುದು ನೆಪ ಅಷ್ಟೇ. ಓದಿದ ತಕ್ಷಣ ಅವ್ರಿಗೆ ಅರ್ಥ ತಿಳಿಯುತ್ತೆ. ಕೆಲವರಿಗೆ ಎಷ್ಟು ಸರ್ತಿ ಆವೃತ್ತಿ ಮಾಡಿ ಮಂಗಳ ಮಾಡಿದರೂ, ಎಷ್ಟು ಸರ್ತಿ ಓದಿದರೂ ಸ್ಪಿರಿಟೇ ಅರ್ಥ ಆಗೋಲ್ಲ. ಕಾರಣ ಏನು ಅಂದರೆ ಈ ಜನ್ಮದಲ್ಲೇ ವೇದಾಂತ ಶುರು ಮಾಡಿದವರು. ಅದು ತಪ್ಪೇನೂ ಇಲ್ಲ, ಬೈಯುವ ಪ್ರಶ್ನೆ ಇಲ್ಲ. ಅದು ಹಿಂದಿನ ಜನ್ಮದ ಏನು ಸಂಗ್ರಹ ಇದೆ ಅದು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆದ್ದರಿಂದ ನನಗೆ ಎಂಥ ಜನ್ಮ ಬಂತು, ನಾನು ಹೇಗೆ ಇದ್ದೇನೆ, ನನ್ನ ಅರಿವು ಅಥವಾ ನನ್ನ ಸಾಧನೆ, ನನ್ನ ಜ್ಞಾನ, ನನ್ನ ಸುಖ ದುಃಖ ಎಲ್ಲಕ್ಕೂ ಕಾರಣ ನನ್ನ ಶರೀರ. ನಾನೇ ಅದಕ್ಕೆ ಬೇಕಾಗಿರ್ತಕ್ಕ ಕಾರಣವಾದ ಶರೀರೇಂದ್ರಿಯಗಳನ್ನು ನನ್ನ ಕರ್ಮದಿಂದ ನಾನು ಸೃಷ್ಟಿ ಮಾಡಿಕೊಂಡೆ. ಅದೇ ನಾನು ಸೃಷ್ಟಿ ಮಾಡಿದೆ ಅಂತ ಯಾಕೆ ಹೇಳೋಲ್ಲ ಅಂದರೆ ನನಗೆ ಗೊತ್ತಿಲ್ಲಲ್ಲ. ನನ್ನ ಕರ್ಮ ಯಾವುದೊಂದು ಗೊತ್ತಿಲ್ಲ. ಕರ್ಮಕ್ಕೆ ಹೀಗಾಗಬೇಕು ನಾನು ಬಯಸಿ ಆದದ್ದಲ್ಲ. ಯಾರೋ ಒಬ್ಬನು ನಮ್ಮ ಕರ್ಮವನ್ನು ಗೊತ್ತಿದ್ದೋ ಅದಕ್ಕೆ ತಕ್ಕಂತೆ ಮಾಡಿದ. ಅದಕ್ಕೆ ಅದು ಮೂಲ ಕಾರಣ ಭಗವಂತ. ಆಮೇಲೆ ನಮ್ಮ ಶರೀರ ಇಂದ್ರಿಯಗಳ ನಿರ್ಮಾಣಕ್ಕೆ ನಾವೇ ಕಾರಣ, ತಂದೆ ತಾಯಿ ಅಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ನಮಗೆ ರೂಪ ಕೊಟ್ಟ. ಆ ರೂಪವನ್ನು ನಿರ್ಮಾಣ ಮಾಡಿದ್ದು ತಾಯಿಯ ಹೊಟ್ಟೆಯಲ್ಲಿ ಅಷ್ಟೇ. ತಾಯಿ ನಿರ್ಮಾಣ ಮಾಡಿದ್ದಲ್ಲ, ತಂದೆ ನಿರ್ಮಾಣ ಮಾಡಿದ್ದಲ್ಲ. ನಿರ್ಮಾಣಕ್ಕೆ ಬೇಕಾದಂಥ ಉಪಕರಣಗಳ ಅಥವಾ ಒಂದು ಅಧಿಷ್ಠಾನ ತಂದೆ ತಾಯಿ ಆದರೂ ಅಷ್ಟೇ. ಹಾಗಾಗಿ ಕಾರ್ಯ ಕಾರಣ ಕರ್ತೃತ್ವೇ. ನನ್ನಲ್ಲಿ ಕಾರ್ಯಕಾರಣಗಳ ಕರ್ತೃತ್ವ ಬಂತೀಗ. ನನ್ನ ಕರ್ಮದಿಂದ ನಾನೇ ನನ್ನ ದೇಹವನ್ನು ಮತ್ತು ನನ್ನ ಇಂದ್ರಿಯಗಳನ್ನು ಈ ರೀತಿ ಆಗುವಂತೆ ನಾನು ಮಾಡಿಕೊಂಡೆ. ಅದು ನನ್ನ ಪೂರ್ವಜನ್ಮದ ಕರ್ಮ ಮತ್ತು ಸಂಸ್ಕಾರಗಳಿಗೆ ಅನುಗುಣವಾಗಿ. ಆದರೆ ಅದಕ್ಕೆ ನೀನಷ್ಟೇ ಕಾರಣ ಅಲ್ಲ. ಮತ್ತು ಅದಕ್ಕೆ 2 ಕಾರಣಗಳಿವೆ. ನಿನಗೆ ಗೊತ್ತಿರುವ ಒಂದು ಕಾರಣ, ನಿನಗೆ ಗೊತ್ತಿಲ್ಲದ ಒಂದು ಕಾರಣ. ಏನು ಅಂದರೆ ಹೇತು ಪ್ರಕೃತಿ ರುಚ್ಯತೆ ಅಂತ.
ನಿನಗೆ ದೇಹ ಆಗಲಿಕ್ಕೆ ಕಾರಣ ದೇಹದಲ್ಲಿ ಮಣ್ಣು ನೀರು ಬೆಂಕಿಯಿಂದ ಆದ ದೇಹ ಅಲ್ವ, ಅದು ಪಂಚಭೂತಗಳಿಂದ, ಅದೇ ಪ್ರಕೃತಿ, ಜಡ ಪ್ರಕೃತಿ. ಅದು ಎಲ್ರಿಗೂ ಗೊತ್ತಾಗತ್ತೆ. ಈ ದೇಹ ಮಣ್ಣಿನಿಂದಾದದ್ದು, ಈ ದೇಹ ನೀರಿನಿಂದಾದದ್ದು, ಈ ದೇಹದಲ್ಲಿ ಮಣ್ಣು ನೀರು ಬೆಂಕಿ, ಇದು 3 ಎಲಿಮೆಂಟ್ಗಳು ಸೇರಿ ಒಂದು ವಸ್ತುವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಹೇತು ಪ್ರಕೃತಿ ರುಚ್ಯತೆ ಅನ್ನುವಲ್ಲಿ ಬರೇ ಅದರಿಂದ ನಾನು ನನ್ನ ದೇಹದ ಕರ್ತೃ, ಅಂದರೆ ನನ್ನ ಕರ್ಮಕ್ಕೆ ಅನುಗುಣ ನನ್ನ ದೇಹ ರಚನೆ ಆಯಿತು ಅಷ್ಟೇ. ಅದಕ್ಕೆ ಉಪಯೋಗವಾಗಿರತಕ್ಕಂಥದ್ದು, ಆ ದೇಹದ ರಚನೆ ಆಗಲಿಕ್ಕೆ ಬೇಕಾಗಿರತಕ್ಕಂಥ ರಾ ಮಟೀರಿಯಲ್ಲು ಪ್ರಕೃತಿ, ಜಡ ಪ್ರಕೃತಿ. ಇದೂ ಗೊತ್ತುಂಟು ನಮಗೆ. ಇದರಲ್ಲಿ ಒಂದು ಅಪೂರ್ವ ವಿಷಯ ಹೇಳ್ತಾನೆ ಕೃಷ್ಣ. ಆ ಜಡ ಪ್ರಕೃತಿಯಿಂದ ನಿನಗೆ ದೇಹ ರಚನೆ ಆಯಿತಲ್ಲ, ಆ ದೇಹ ರಚನೆ ಲೋಕದಲ್ಲಿ ಯಾರ ಮೂಲಕ ಆಗೋದು? ತಾಯಿಯ ಮೂಲಕ ಅಲ್ವ? ಹಾಗೆ ಆ ತಾಯಿಯ ಗರ್ಭದೊಳಗೆ ನಿನಗೆ ರೂಪ ಕೊಟ್ಟವಳು ಆ ಜಗನ್ಮಾತೆ, ಅದು ಲಕ್ಷ್ಮೀ. ಚೇತನ ಪ್ರಕೃತಿ ರೂಪ ಕೊಡ್ತಾಳೆ ಅಂತ. ಅದಕ್ಕೆ ಕಾರಣ ನಿನಗೆ ಇಂದ್ರಿಯಗಳು ಮತ್ತು ದೇಹ ಬರುವಂಥ ಆ ಕ್ರಿಯೆಯಲ್ಲಿ ಮುಖ್ಯ ಕಾರಣಲಾಗಿದ್ದವಳು ಚಿತ್ ಪ್ರಕೃತಿ. ಭಗವಂತನ ಈ ಮುಂದಿನ ಕ್ರಿಯೆಗೆ ಅವಳದ್ದು ಒಂದು ಸೇವೆ ಇದೆ. ನಮ್ಮ ಗರ್ಭದೊಳಗೆ ಅದಕ್ಕೆ ಗರ್ಭಧಾರಣೆ, ಗರ್ಭದಲ್ಲಿ ಮಗುವನ್ನು ಹೊತ್ತು ಹೆರುವ ಶಕ್ತಿ ಹೆಣ್ಣಿಗೆ ಮಾತ್ರ. ಯಾಕೆಂದರೆ ಅದು ಮೂಲದಿಂದಲೇ ಹೆಂಗಸರದ ಕೆಲಸ, ಲಕ್ಷ್ಮೀದೇವಿಯ ಕೆಲಸ ಅದು. ಹಾಗಾಗಿ ಹೆಣ್ಣಿನ ಒಳಗೆ ಲಕ್ಷ್ಮಿ ಇದ್ದು ಆ ದೇಹ ಕೊಡ್ತಾಳೆ. ಅಂದರೆ ಲಕ್ಷ್ಮಿ ಪ್ರಧಾನ ಕಾರಣ ಅಂತ ಅರ್ಥ ಅಲ್ಲ, ಭಗವಂತ ಕಾರಣ ಅನ್ನೋದು ಅದು ಸಿದ್ಧವಾದ ವಿಷಯ. ಭಗವಂತನಿಗೆ ಅಂಗವಾಗಿ ದೇಹದಲ್ಲಿ ಲಕ್ಷ್ಮಿ ದೇಹ ರಚನೆ ಮಾಡ್ತಾರೆ. ಹಾಗಾಗಿ ಪ್ರಕೃತಿ ಅನ್ನೋದಕ್ಕೆ 2 ಅರ್ಥ ಆಯ್ತದೆ. ಜಡ ಪ್ರಕೃತಿಯಿಂದ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂದರೆ ಸೈಂಟಿಸ್ಟ್ಗಳಿಗೆ ಏನದು ಯಾವುದರಿಂದ ಆಯಿತು ಅಂದರೆ ಜಡ ಪ್ರಕೃತಿಯಿಂದ ಆಯಿತು ಅಂತಾರೆ ಅವರು. ಇವತ್ತು ಸೈನ್ಸಿಗೆ ಗೊತ್ತಿರುವಂಥ ಸಂಗತಿ ಪ್ರಕೃತಿಯಿಂದ ಆಯಿತು ಅಂದರೆ ಜಡ ಪ್ರಕೃತಿಯಿಂದ. ಫಿಲಾಸಫಿ ಹೇಳೋದು ಬರೀ ಜಡ ಪ್ರಕೃತಿ ಅಲ್ಲಪ್ಪ, ಅದರ ಹಿಂದೆ ಚೇತನ ಪ್ರಕೃತಿ ಇದೆ. ಯಾಕೆಂದರೆ ಯಾವತ್ತೂ ಕೂಡ ಬರಿಯ ಜಡಕ್ಕೆ ಕರ್ತೃತ್ವ ಇಲ್ಲ, ಇದು ಸಿದ್ಧಾಂತ. ಆದರೆ ಇದು ವೇದಾಂತದ ಸಿದ್ಧಾಂತ. ಜಡ ತಾನಾಗಿ ಏನನ್ನು ಲೋಕದಲ್ಲಿ ನೋಡಿ ಅಂತಾನೆ. ಲೋಕದಲ್ಲಿ ಯಾವುದು ಜಡದಿಂದ ಆಗಲಿಲ್ಲ. ನಾವು ನೋಡಿದೆವು, ಒಂದು ಜಡ ಆಗಬೇಕಾಗಿದೆ ಅದನ್ನು ಮಾಡಲಿಕ್ಕೆ ಒಬ್ಬ ಕುಂಬಾರ ಬೇಕು. ಒಂದು ಮಗು ಆಗಬೇಕಾಗಿದ್ದರೆ 2 ತಂದೆ ತಾಯಿ, 2 ಚೇತನ ಬೇಕು. ಹಾಗಾಗಿ ಚೇತನ ಇಲ್ಲದೆ ಬರಿಯ ಜಡದಿಂದ ಇನ್ನೊಂದು ಜಡ ಸೃಷ್ಟಿಯಾಗುವುದಿಲ್ಲ. ಹಾಗಾಗಿ ಆ ಮಣ್ಣು ನೀರು ಬೆಂಕಿಯಿಂದ ದೇಹ ಆಯಿತು ಅಂದರೆ ಜಡದಿಂದ ಜಡ ಆಯಿತು. ಹೇಗೆ ಜಡದಿಂದ ಜಡ ಆಗೋದು? ಅಲ್ಲ, ಚೇತನ ಪ್ರಕೃತಿ ಆ ಮಣ್ಣು ನೀರು ಬೆಂಕಿಯ ಒಳಗೆ, ಪ್ರಕೃತಿಯ ಒಳಗೆ ಅದರ ಅಭಿಮಾನಿನಿಯಾಗಿ ಚೇತನ ಪ್ರಕೃತಿ ಇದ್ದಾಳಲ್ಲ, ಅವಳು ದೇಹ ರಚನೆ ಮಾಡಿದಳು. ಹಾಗಾಗಿ ಹೆಣ್ಣಿನ ಗರ್ಭದೊಳಗೆ ಮಗುವಿನ ಆಕಾರ ನೆರವು ಮಾಡಿ ಸೃಷ್ಟಿ ಮಾಡುವಳು ಯಾರು ಅಂದರೆ ಮೂಲತಃ ಜಗತ್ತಿನ ಮೊದಲ ಹೆಣ್ಣು ತಾಯಿ ಲಕ್ಷ್ಮೀದೇವಿ ಈ ದೇಹದ ರಚನೆ ಮಾಡ್ತಾಳೆ. ಇಲ್ಲಿ ಪ್ರಕೃತಿ ರುಚ್ಯತೆ ಅನ್ನೋದಕ್ಕೆ ಜಡ ಪ್ರಕೃತಿ ಅಷ್ಟೇ ಅಲ್ಲ, ಚೇತನ ಪ್ರಕೃತಿ ಅನ್ನೋದು ಕೃಷ್ಣನ ಕೊಡುಗೆ. ಜಡ ಪ್ರಕೃತಿಯಿಂದ ಎಲ್ಲ ಸೈಂಟಿಸ್ಟ್ಗಳಿಗೂ ಗೊತ್ತಿದೆ, ಹೈಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಗೊತ್ತಿದೆ. ಅದರ ಹಿಂದೆ ಚೈತನ್ಯ ಇದೆ, ಅದನ್ನೇ ಚಿತ್ ಪ್ರಕೃತಿ ಅಂತ ವೇದಾಂತ ಹೇಳುತ್ತೆ. ಹಾಗಾಗಿ 2 ಪ್ರಕೃತಿ ಆಯಿತಾ. ಜಡ ಪ್ರಕೃತಿಯಿಂದ ದೇಹ ರಚನೆಗೆ ಅದು ರಾ ಮಟೀರಿಯಲ್ಲು. ಆ ಜಡ ಪ್ರಕೃತಿಯಿಂದ ಆಕಾರ ಕೊಟ್ಟವಳು ತಾಯಿ. ಒಂದೊಂದು ತಾಯಿಯ ಒಳಗೂ ಇದ್ದು ಎಲ್ಲ ಜಗತ್ತಿನ ತಾಯಿಯಾದ ಲಕ್ಷ್ಮೀದೇವಿ ಆ ಗರ್ಭದಲ್ಲಿ ಆಕಾರ ಕೊಟ್ಟರು. ಅವಳಿಗೆ ಆಕಾರ ಕೊಡುವಂತೆ ಅದರೊಳಗೆ ಅಂತರ್ಯಾಮಿಯಾಗಿದ್ದು ಮಾಡಿದವರು ಭಗವಂತ. ಆಮೇಲೆ ದೇಹ ಬಂತು. ಮೊದಲು ದೇಹ ರಚನೆ ಆಯಿತು. ಕಣ್ಣು ಕಿವಿ ಕಾಲು ಎಲ್ಲ 9 ತಿಂಗಳು ಹಿಡಿತು. ಇಷ್ಟೆಲ್ಲ ಆಗಬೇಕಾಗಿದ್ದಾರೆ. ನೀವು 6 ತಿಂಗಳಲ್ಲೋ 5 ತಿಂಗಳಲ್ಲೋ ಆದರೆ ಮಾಂಸದ ಮುದ್ದೆ ಇರುತ್ತೆ. ಅದಕ್ಕೆ ಒಂದು ಆಕಾರ ಬಂತು, ಅತ್ಯಂತ ಸುಂದರವಾದ ಆಕಾರ ಬಂತು, ಒಂದು ಕಲಾತ್ಮಕವಾದ ಆಕಾರ ಬಂತು. ಎಲ್ಲ ಇಂದ್ರಿಯಗಳು ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆದವು. ಆಮೇಲೆ ತಾಯಿಯ ಕೆಲಸ ಆಯಿತು. ಚಿತ್ಪ್ರಕೃತಿ ಲಕ್ಷ್ಮೀದೇವಿ ಅದನ್ನು ಭೋಗಕ್ಕೋಸ್ಕರ ಕಳಿಸಿಬಿಡ್ತಾಳೆ ಹೊರಗೆ ಬಂದ ಮೇಲೆ ಸುಖ ದುಃಖ ಭೋಗ ಪ್ರಾರಂಭ ಆಯಿತು. ಸೊ ಮೊದಲು ಶರೀರ ಇಂದ್ರಿಯಗಳ ಸೃಷ್ಟಿ, ಅದರ ನಂತರ ಅದರ ಮೂಲಕ ಸುಖ ದುಃಖಗಳ ಬೆಳವಣಿಗೆ. ಅದನ್ನು ಹುಟ್ಟಿದ ನಂತರ ಅಂದರೆ ಈಗ ಅವನು ಒಂದು ವಿಷಯ, ಹುಟ್ಟುವ ತನಕದ ಕೆಲಸ ತಾಯಿದ್ದು, ಹುಟ್ಟಿದ ನಂತರದ ಕೆಲಸ ತಂದೆದ್ದು ಅಂತ. ಹೌದು, ಒಂದು ಸಾಕುವ ಜವಾಬ್ದಾರಿ ಅಪ್ಪನಿಗಲ್ಲ. ಅವ ಮತ್ತು ಆ ತಾಯಿಗೆ ಸಮಾನ ತಂದ. ಆ ನಂತರ ಮಕ್ಕಳ ಬೆಳವಣಿಗೆಗೆ ತಂದೆ ಸಹಕಾರ ಮಾಡ್ತಾರೆ. ಲೋಕದಲ್ಲಿ ಪ್ರಪಂಚದ ಸೃಷ್ಟಿಯ ಆದಿಯಲ್ಲೂ ಹೀಗೆ ಆದದ್ದು ಅಂತ. ಭೋಕ್ತೃತ್ವೇ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಆಮೇಲೆ ಆ ಮಗು ಸುಖವನ್ನು ದುಃಖವನ್ನು ಅನುಭವಿಸ್ತದೆ. ಹುಟ್ಟಿದ ಕ್ಷಣದಿಂದ ಅದಕ್ಕೆ ಹಸಿವಾದಾಗ ದುಃಖ ಆಗುತ್ತೆ, ಅಳುತ್ತೆ. ಏನೋ ತಿನ್ನಿಸಿಬಿಟ್ರೆ ಖುಷಿಯಾಗತ್ತೆ, ಹೊಟ್ಟೆ ತುಂಬುತ್ತೆ. ಹಾಲು ಉಡಿಸಿದಾಗ ಖುಷಿ ಪಡುತ್ತೆ, ಹಾಲು ಬೇಕು ಅಂತಂದಾಗ ಅಳುತ್ತೆ. ಒಟ್ಟಿಗೆ ಅದಕ್ಕೆ ಹುಟ್ಟಿದ ಕ್ಷಣದಿಂದ ಸುಖ ದುಃಖ ಅನುಭವ ಆಗುತ್ತೆ. ಅದಕ್ಕೆ ಯಾರು ಕಾರಣ ಅಂದರೆ ದೇಹ ಆದದ್ದು ಪ್ರಕೃತಿಯಿಂದ, ಸುಖ ದುಃಖ ಭೋಗ ಅನ್ನೋದು ಜೀವನಿಗಲ್ಲ, ಜಡಕ್ಕುಂಟ.
ಅಂದರೆ ಜಡ ಪ್ರಕೃತಿ ದೇಹ ಮತ್ತು ಇಂದ್ರಿಯಗಳನ್ನು ರಚನೆ ಮಾಡಿತ್ತು. ಆ ಜಡ ಪ್ರಕೃತಿಯಿಂದ ರಚನೆ ಆದ ದೇಹೇಂದ್ರಿಯಗಳ ಮೂಲಕ ಸುಖ ದುಃಖ ಭೋಗ ಮಾಡುವವನು ಯಾರು? ಜೀವ. ಅವನು ಪುರುಷ ಅಂದರೆ ಜೀವ. ಪ್ರತಿಯೊಬ್ಬ ಜೀವನು ಅದರ ಮೂಲಕ ಭೋಗಿಸಿದ. ಹಾಗಾಗಿ ಪ್ರಕೃತಿ, ಜಡ ಪ್ರಕೃತಿ ಶರೀರವನ್ನು ನಿರ್ಮಾಣ ಮಾಡಿತು, ಅದರ ಕೆಲಸ ಮುಗಿಯಿತು. ಅದರ ಕೆಲಸ ಮುಗಿದ ತಕ್ಷಣ ಡೆಲಿವರಿ ಆಯಿತು. ಡೆಲಿವರಿ ಆದ ಕ್ಷಣದಿಂದ ಜೀವ ಸುಖ ದುಃಖ ಭೋಗವನ್ನು ಪ್ರಾರಂಭ ಮಾಡಿದ. ಒಂದು ದೃಷ್ಟಿಯಿಂದ ಸುಖ ದುಃಖ ಭೋಗ ಹುಟ್ಟಿದ ಕ್ಷಣದಿಂದ, ಆದರೆ ಗರ್ಭದಲ್ಲಿಯೂ ಸ್ವಲ್ಪ ಕಾಲ ಇದೆ. ದೇಹ ರಚನೆಯಾಗಿ ಪೂರ್ಣ ಪ್ರಮಾಣದ ದೇಹ ರಚನೆ ಆಗುವ ತನಕ ಸುಮಾರು 6-7 ತಿಂಗಳ ತನಕ ಸುಖ ದುಃಖ ಅನುಭವ ಇಲ್ಲ ಜೀವನಿಗೆ. ಇರುತ್ತೆ ಅಷ್ಟೇ ಒಳಗೆ. ಯಾಕೆಂದರೆ ಸುಖ ದುಃಖ ಅನುಭವ ಆಗಬೇಕಾಗಿದ್ದರೆ ಅದಕ್ಕೆ ಅಭಿಮಾನ ಹುಟ್ಟಬೇಕು. ಅದ್ರ ಒಳಗಿದ್ದರೆ ಸಾಲದು, ಅಭಿಮಾನ ಹುಟ್ಟಬೇಕು. ಇವಾಗ ನಾವು ಯಾರದೋ ಮನೆಯಲ್ಲಿ ಕೂತಿರ್ತೇವೆ. ಆವಾಗ ಮನೆಯಲ್ಲಿ ಕೂತಿದ್ದಾಗ ಮನೆಯಲ್ಲಿ ಎಲ್ಲೋ ಸೋರ್ಲಿಕ್ಕೆ ಶುರುವಾದರೆ ನಾವು ಸೋರದೇ ಇರೋ ಜಾಗ ಹೋಗೋದು ನಮಗೇನು ತಲೆಬಿಸಿ ಆಗೋದು. ಯಾಕಂದ್ರೆ ನಮ್ಮದೇ ಮನೆ ಅಲ್ಲ ಅದು, ಸೋರಲಿ ನಮಗೇನು. ನಮಗೆ ಅದು ಸೋರುತ್ತೆ ಅಂತ ದುಃಖ ಆಗೋದು ನಮ್ಮ ಮನೆ. ಒಂದು ಕನಿಷ್ಠ ನಾವು ಬಾಡಿಗೆ ಮನೆ ಆದರೂ ಇರಬೇಕು. ಯಾರೋ ಬಾಡಿಗೆ ಕೊಡೋದು, ಯಾರದೋ ಮನೆಯಲ್ಲಿ ಅದು ಸೋರಿದೆ, ನಮಗೇನು ಸ್ವಾಮಿ, ನಾವು 5 ನಿಮಿಷ ಇರ್ಲಿಕ್ಕೆ ಬಂದವರು, ಅದು ಸೋರ್ಕೊಳ್ಳಿ, ಬೇಕಾದ್ರೆ ಮಾಡ್ಕೋತಾರೆ ಅವರು ಅಂತ. ನನಗೆ ಅಭಿಮಾನ ಇದ್ದಾಗ ಮಾತ್ರ ಅದು ಸುಖ ದುಃಖವನ್ನು ಕೊಡುತ್ತೆ, ದೇಹದ ಅಲ್ಲ. ಇವಾಗ ಒಂದು ಪ್ಲಾಂಟ್, ಒಂದು ಗಿಡ, ಆ ಗಿಡದಲ್ಲಿ ಮಳೆಯಲ್ಲಿ ಜೀವಾಣುಗಳು ಕೆಳಕ್ಕೆ ಬಂದು ಗಿಡದಲ್ಲಿ ಸೇರಿಕೊಳ್ತವೆ. ಆ ಗಿಡದಲ್ಲಿ ಇರತಕ್ಕಂಥ ಜೀವಾಣುಗಳು ಅಡುಗೆ ಮಾಡುವ ಹೆಣ್ಮಕ್ಳು ಅಡುಗೆ ಮಾಡುವಾಗ ಒಳ್ಳೆ ಅಡುಗೆಯಲ್ಲಿ ಸೇರಿಕೊಳ್ತವೆ ಎಲ್ಲ. ಅದನ್ನು ಗಂಡು ತಿಂದಾಗ ಅವನ ಹೊಟ್ಟೆ ಹೋಗುತ್ತವೆ. ಆಮೇಲೆ ಗಂಡಿನ ದೇಹದಿಂದ ಹೆಣ್ಣಿನ ದೇಹಕ್ಕೆ ಪ್ರವೇಶ ಮಾಡ್ತವೆ. ಅಂದರೆ ಹೆಣ್ಣಿನ ದೇಹಕ್ಕೆ ಪ್ರವೇಶ ಮಾಡುವ ಮುಂಚೆ ಈ ಜೀವಾಣುಗಳೆಲ್ಲ ಗಂಡಿನ ದೇಹಕ್ಕೆ ಬರಲಿಕ್ಕೆ ಅಂತ ಸೇರಿಕೊಳ್ಳೋದು ಯಾವುದು? ಎಲ್ಲ ಕಾಯಿಪಲ್ಲೆಯಲ್ಲಿ, ಪ್ಲಾಂಟ್ಸ್ನಲ್ಲಿ ಸೇರಿಕೊಳ್ತವೆ. ಆದರೆ ಆ ಪ್ಲಾಂಟ್ಸನ್ನು ನೀವು ಕತ್ತರಿಸಿದರೆ, ತುಂಡು ಮಾಡಿದರೆ, ಕೊಯ್ದರೆ, ಏನು ಮಾಡಿದರೂ ಅದಕ್ಕೆ ದುಃಖ ಆಗೋಲ್ಲ. ಯಾಕೆಂದರೆ ಅವು ಬಂದದ್ದು ಅದು ಬಸ್ ಸ್ಟ್ಯಾಂಡ್ ಥರ, ಒಂದು ಸ್ಟ್ಯಾಂಡ್ ಅಷ್ಟೇ. ಅವುಗಳಿಗೆ ದೇಹದ ಅಭಿಮಾನ ಇಲ್ಲ. ಒಂದು ಪ್ಲಾಂಟ್ನಲ್ಲಿ 1000 ಜೀವಾಣುಗಳಿರ್ತವೆ. ಆ ಪ್ಲಾಂಟಿನ ಜೀವ ಉಂಟಲ್ಲ, ಅದಕ್ಕೆ ಮಾತ್ರ ಅನುಭವ. ಉಳಿದ ಜೀವಗಳಿಗೆ ಏನು ಅನುಭವ? ಅದೇನು ನೀವು ಕತ್ತರಿಸಿ ತುಂಡು ಮಾಡಿ ಬೇಯಿಸಿದಾಗ ನೋವಾಗುವುದಿಲ್ಲ ಅಷ್ಟು ಜೀವಗಳಿಗೆ. ಯಾಕೆಂದರೆ ಅವಕ್ಕೆ ಆ ದೇಹದ ಅಭಿಮಾನವೇ ಇಲ್ಲ. ಆಮೇಲೆ ತಂದೆಯ ದೇಹಕ್ಕೆ ಆವಾಗಲೂ ಅಭಿಮಾನ ಇಲ್ಲ ಅವುಗಳಿಗೆ. ತಂದೆಯ ದೇಹದಲ್ಲಿ ನನ್ನ ದೇಹ ಅಂತ, ಅದು ತಂದೆಗೆ ಮಾತ್ರ ಅಭಿಮಾನ ಇಲ್ಲ. ಅಲ್ಲಿಂದ ತಾಯಿಯ ದೇಹಕ್ಕೆ ಪ್ರವೇಶ ಮಾಡ್ತವೆ, ಆಗಲೂ ಅಭಿಮಾನ ಇಲ್ಲ. ಯಾಕೆಂದರೆ ನನ್ನ ದೇಹ ಅಂತ ಅನ್ನೋದು ಸ್ವಂತದ್ದೇನೂ ಇಲ್ಲ ಅವುಗಳಿಗೆ. ದೇಹದ ರಚನೆ ಆಯ್ತಲ್ಲ, ಸುಮಾರು 6 ತಿಂಗಳು 7 ತಿಂಗಳಲ್ಲಿ ಒಂಥರ ಪುರ ನಿರ್ಮಾಣ ಆಗುತ್ತೆ. ಪುರ ಅಂದರೆ ಪರ್ಫೆಕ್ಟ್ ಬಾಡಿ, ಆ ಪರ್ಫೆಕ್ಷನ್ ಬರೋದು. ಅಲ್ಲಿ ತನಕ ಅವುಗಳಿಗೆ ಅಭಿಮಾನ ಇಲ್ಲ. ಕಣ್ಣು ಕಾಣುವುದನ್ನು ಶಕ್ತಿ, ಶಬ್ದ ಕೇಳುವ ಶಕ್ತಿಯನ್ನು ಎಲ್ಲ ಒಳಗಿನಿಂದ ಪಂಚೇಂದ್ರಿಯ, ಹಸಿವು ಎಲ್ಲ ಶುರುವಾದಾಗ ಸುಮಾರು 7 ತಿಂಗಳ ನಂತರ 9 ತಿಂಗಳ ತನಕ ಸುಮಾರು 2 ತಿಂಗಳು ಒಳಗಿನಿಂದ ಜೀವಕ್ಕೆ ಅನುಭವ ಇದೆ. 9 ತಿಂಗಳು ಅನುಭವ ಇರೋಲ್ಲ. ಆ 2 ತಿಂಗಳ ಅನುಭವದಲ್ಲಿ ಆಲ್ಮೋಸ್ಟ್ ಸುಖ ಕಡಿಮೆ, ದುಃಖವೇ ಜಾಸ್ತಿ. ಯಾಕೆಂದರೆ ಹೀಗೆ ಕೂತಿರ್ಬೇಕು ನೋಡಿ, ಕತ್ತಲೆಯಲ್ಲಿ ಕಣ್ಣು ತೆರೆದರೂ ಏನೂ ಕಾಣೋಲ್ಲ. ಆಮೇಲೆ ಕೈ ಕಾಲು ಎಲ್ಲ ಮಡಚಿ ಹೀಗೆ ಕೂತಿರಬೇಕು, ಹಂದಾಡುವಂಗಿಲ್ಲ, ಹಂದಾಡಲಿ ಜಾಗ ಇಲ್ಲ ಅಲ್ಲಿ. ಸೊ ಎಷ್ಟು ಹೊತ್ತು ಕೂತ್ಕೊಳ್ಳೋದು? ನಮಗೆ 5 ನಿಮಿಷ ಸರಿ ಕೂತ್ಕೊಳ್ಳಿ, ಆನೆ ಆಡಲಿಕ್ಕೆ ಶುರುವಾಗುತ್ತೆ. ನೆಟ್ಟಗೆ ಕೂಡಿ ಅಂದರೆ ಆಗೋಲ್ಲ. ಅವು 2 ತಿಂಗಳು ಹಂಗೆ ಕೊಡಬೇಕಲ್ಲ, ಎಷ್ಟು ದೊಡ್ಡ ಹಿಂಸೆ. ಯಾವಾಗ ಇಲ್ಲಿಂದ ಬಿಡುಗಡೆ ಅಂತ ಕಾಯ್ತಾ, ಅದೊಂದು ಪೇಯ್ನ್. ಇಟ್ಸ್ ಎ ಪೇನ್ಫುಲ್, ವೆರಿ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಆದ್ದರಿಂದ ಅಲ್ಲಿ ಶುರುವಾಗುತ್ತೆ ದುಃಖ. ದೇಹ ಪೂರ್ಣ ಆದ ಕೂಡಲೇ ಶುರುವಾಗುತ್ತೆ. ಆಮೇಲೆ ಕೆಳಗೆ ಬಂದ ಮೇಲೆ ಸುಖ ದುಃಖಗಳ ವಿಸ್ತಾರವಾದ ಬದುಕು. ಭೋಕ್ತೃತ್ವೇ ಪುರುಷ, ಸುಖ ದುಃಖಾನಾಂ ಭೋಕ್ತೃತ್ವೇ. ಈ ಸುಖ ದುಃಖಗಳ ಭೋಗ ಯಾರಿಗೆ? ಅದು ದೇಹಕ್ಕಲ್ಲ, ಇಂದ್ರಿಯಕ್ಕಲ್ಲ, ಅದು ಜಡ. ಮತ್ತು ಪುರುಷ ಅದು ಜೀವನಿಗೆ, ಆ ದೇಹದ ಒಳಗಿರತಕ್ಕ ಜೀವನಿಗೆ. ಇಲ್ಲಿ ಪುರುಷ ಅಂದರೆ ಜೀವ, ಪ್ರಕೃತಿಯಿಂದ ಜಡ ಪ್ರಕೃತಿ ಅಂತ ಅನ್ನೋ ಅರ್ಥ ಇಟ್ಟುಕೊಂಡೆವು ನಾವು. ಅಲ್ಲಿಗೆ ಮುಗಿಸಲಿಲ್ಲ. ಅಲ್ಲಿ ಜಡ ಪ್ರಕೃತಿ ಮಾತ್ರ ಅಲ್ಲ, ಅಲ್ಲಿ ಲಕ್ಷ್ಮೀದೇವಿ ದೇಹವನ್ನು ರಚನೆ ಮಾಡಿದ್ರು. ಭೋಕ್ತೃತ್ವೇ, ಸುಖ ದುಃಖಗಳ ಅನುಭವ ಜೀವನಿಗೆ ಬಂತಲ್ಲ. ಯಾಕೆ ಬಂತು ಅಂದರೆ ಪುರುಷ ಹೇತೃತ್ಯತೆ, ಭಗವಂತ ಕೊಟ್ಟ ಅವನಿಗೆ ಬಂತು. ಸೊ ಅಲ್ಲಿ ಪುರುಷ ಅಂದರೆ ಅನುಭವಿಸುವ ಜೀವ, ಅನುಭವ ಕೊಟ್ಟ ಭಗವಂತ. ಪ್ರಕೃತಿ ಅಂತಂದರೆ ದೇಹದ ರೂಪ ತೊಟ್ಟ, ದೇಹದ ಆಕಾರ ತೊಟ್ಟ ಜಡ ಪ್ರಕೃತಿ ಮತ್ತು ಆಕಾರ ಕೊಟ್ಟ ತಾಯಿ. ಈ ಎರಡರ್ಥವು ನೀವು ಈಗ ಲೋಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಕಾರ ಕೊಡುವುದು ತಾಯಿ, ಮಕ್ಕಳಿಗೆ ಶಾಲೆ ಕಳಿಸಿ ಜ್ಞಾನ ವಿದ್ಯೆ ಕೊಟ್ಟು ಸಂಪಾದನೆ ಮಾಡಿ ಸುಖ ಪಡಲಿಕ್ಕೆ ನೆರವು ನೀಡುವವನು ತಂದೆ. ಅದೇ ಥರ ಸೃಷ್ಟಿ ಆರಂಭದಲ್ಲೂ ಭಗವಂತ ವ್ಯವಸ್ಥೆ ಮಾಡಿದಂತೆ ಆಕಾರ ನಾನೇ ಕೊಡುವುದು, ಅದನ್ನು ನಿನ್ನ ಮೂಲಕ ಕೊಡ್ತೀನಿ ಆಕಾರ ಮಾಡುವುದ ಲಕ್ಷ್ಮಿಗೆ. ಸುಖ ದುಃಖ ನಾನು ನೋಡ್ಕೋತೇನೆ. ಮಕ್ಕಳಿಗೆ ಮೊದಲು ಆಕಾರ ಕೊಡು ನೀನು, ಅವ್ರ ಬೆಳವಣಿಗೆ ನಾನು ನೋಡ್ಕೋತೇನೆ ಅಂತ. ಈ ರೀತಿ ಭಗವಂತ ಅಂದರೆ ಎರಡರಲ್ಲಿಯೂ ಭಗವಂತ ಕಾರಣ. ಇದನ್ನು ಡಿವಿಷನ್ ಹೇಗೆ ಮಾಡ್ತೀರಿ? ದೇಹ ಕೊಟ್ಟವನು ಭಗವಂತನೇ ಅಲ್ವಾ, ನಮ್ಮದು ಕರ್ಮ ಮಾಡಿಸಿದವನು ಭಗವಂತ. ಭಗವಂತನ ಆಜ್ಞೆಯಂತೆ ಲಕ್ಷ್ಮೀ ದೇಹ ಕೊಡಿ. ಎಲ್ಲ ನೋಡಿದ ಕೊನೆ ಮಾಡಿಸಿದವನಿಗೆ ಎರಡೂ ಭಗವಂತನೇ ಮಾಡಿಸೋದಲ್ವ. ಅದ್ರ ಒಂದು ಲಕ್ಷ್ಮಿ ಒಂದು ಭಗವಂತ ಅಂತ ವಿಭಾಗ ಏನು ಮಾಡ್ತೀರಿ?
ಎಲ್ಲವೂ ಭಗವಂತನೇ ಮಾಡೋದು. ಆದರೆ ಎಲ್ಲವನ್ನು ಭಗವಂತನೇ ಮಾಡ್ತಾನೆ ಅಂತ ಒಂದು ಸ್ಟೇಟ್ಮೆಂಟ್ ಆಗೋಯ್ತಲ್ಲ, ಮತ್ತೆ ಮುಂದೆ ವಿಷಯ ಏನು ಹೇಳಬೇಕು? ಎಲ್ಲ ಭಗವಂತ ಮಾಡ್ತಾನೆ ಅಂದರೆ ಅದರಲ್ಲಿ ಮತ್ತೆ ಆ ಡಿಸ್ಟ್ರಿಬ್ಯೂಷನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅವು ಒಂದೊಂದು ವಿಭಾಗ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತೇವಲ್ಲ ನಾವು. ಹಾಗೆ ಭಗವಂತ ಯಾರ್ಯಾರಿಗೆ ಏನೇನು ಕೆಲಸ ಕೊಟ್ಟ ಅಂದಾಗ ಅದನ್ನೇ ಹೇಳೋದಿಲ್ಲ. ದೇಹ ರಚನೆಯಲ್ಲಿ ಭಗವಂತ ಕಾರಣ ಆದರೂ ಕೂಡ ಅದರಲ್ಲಿ ಲಕ್ಷ್ಮಿಯ ಪಾತ್ರವನ್ನು ಹೆಚ್ಚು ವಹಿಸಿದ್ಲವಳು. ದೇಹ ರಚನೆಯಲ್ಲಿ ಲಕ್ಷ್ಮಿಗೆ ಎಷ್ಟು ಭಗವಂತನು ಎಲ್ಲಕ್ಕಿಂತ ಮುಖ್ಯ. ಅದು ಬಿಟ್ಟು ಮಾತಾಡೋಣ. ಭಗವಂತನ ಅನಂತರ ದೇಹ ರಚನೆಯಲ್ಲಿ ಲಕ್ಷ್ಮಿಗೆ ನಮಗೆ ಸುಖ ದುಃಖಗಳನ್ನು ಕೊಡುವುದಕ್ಕಿಂತ ಹೆಚ್ಚು ಪಾತ್ರ ಇದೆ. ಈಗ ಇದನ್ನು ಲೋಕದ ಹಾಗೆ ನೋಡಿ, ಮಗುವಿನ ಸುಖ ದುಃಖ ತಾಯಿ ಕಾರಣ ಅಲ್ವಾ? ತಾಯಿಯು ಕಾರಣ, ಆದರೆ ಮುಖ್ಯ ಜವಾಬ್ದಾರಿ ಯಾರ್ದು? ತಂದೆದು. ತಾಯಿಯು ಸ್ವಲ್ಪ ಕಾರಣ, ಆದರೆ ಅದಕ್ಕಿಂತ ಹೆಚ್ಚು ತಾಯಿಯದ್ದೇ ಎಕ್ಸ್ಕ್ಲೂಸಿವ್ ಡ್ಯೂಟಿ ಯಾವುದು? ದೇಹ ರಚನೆ. ಮಗುವಿಗೆ ದೇಹ ಬರುವುದು ತಾಯಿಯಿಂದಲೇ, ಅಲ್ಲಿ ತಂದೆ ನಿಷ್ಕ್ರಿಯನಾಗಿ ಬಿಡ್ತಾನೆ. ಹಾಗೆಯೇ ಭಗವಂತ ದೇಹ ರಚನೆಯನ್ನು ತಾಯಿ ಲಕ್ಷ್ಮಿಯ ಮೂಲಕ ಮಾಡುವುದು, ಅವಳಿಗೆ ಅದರಲ್ಲಿ ಹೆಚ್ಚು ಕ್ರಿಯೆ. ಅಷ್ಟು ಇನ್ವಾಲ್ವ್ಮೆಂಟ್ ಸುಖ ದುಃಖ ಕೊಡುವುದರಲ್ಲಿಲ್ಲ. ಸುಖ ದುಃಖ ಕೊಡುವುದರಲ್ಲಿ ದುಃಖ ಆದರೆ ಅಮ್ಮನ ಹತ್ರ ಹೋದರೆ ಅಪ್ಪನ ಹತ್ರ ಹೇಳು ಪೆಪ್ಪರ್ಮಿಂಟ್ ತರಲಿಕ್ಕೆ ಅಂತ ಹೇಳು, ಅದು ಅಪ್ಪನ ಹತ್ರ ಹೇಳು ಅಂತಾಳೆ ತಾಯಿ. ಏನಾಗುತ್ತೆ ಅಲ್ಲಿ ತಾಯಿಯ ಇನ್ವಾಲ್ವ್ಮೆಂಟ್ ಕಡಿಮೆ, ಸುಖ ದುಃಖ ಕೊಡುವುದರಲ್ಲಿ ಲಕ್ಷ್ಮಿಯ ಇನ್ವಾಲ್ವ್ಮೆಂಟ್ ಕಡಿಮೆ, ದೇಹ ರಚನೆಯಲ್ಲಿ ಹೆಚ್ಚು. ಅದಕ್ಕೆ ಎರಡು ಕಡೆಯೂ ಈ ವಿಶೇಷ ಕಾರಣದಿಂದ ಉಚ್ಯತೆ ಅಂತ ಇರುವುದು ಬೇರೆ, ಹೇಳುವುದು ಬೇರೆ. ಹೀಗೆ ಹೇಳ್ತಾರೆ. ಯಾಕೆಂದರೆ ಒಂದು ವಿಶೇಷ ಎರಡು ಕಡೆ ಉಂಟು ನೋಡಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಎರಡು ಕಡೆ ಉಚ್ಯತೆ ಅಂತಿದೆ. ಅದೇನು ಇವನೊಬ್ಬ ಹೇಳಿದರೆ ಸಾಕ? ಅದನ್ನು ಹೇಳುವುದನ್ನು ಹೀಗೆ ಹೇಳುತ್ತಾರೆ ಅಂತ ಪುನಃ ಎರಡೆರಡು ಸರ್ತಿ ಹೇಳಬೇಕಾ ಒಂದು ಶ್ಲೋಕದಲ್ಲಿ? ಅದಕ್ಕೆ ವಸ್ತುತಃ ಭಗವಂತನೇ ಸರ್ವಕರ್ತ ಅನ್ನೋದು ಗೊತ್ತಿದೆ. ಆದರೂ ಅದನ್ನು ವಿಭಾಗ ಮಾಡಿ ದೇಹ ರಚನೆಗೆ ಲಕ್ಷ್ಮಿ ಅಂತ ಹೇಳ್ತಾರೆ, ಆನಂದ ಭೋಗಕ್ಕೆ ಭಗವಂತ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ವಿಶೇಷ ಕಾರಣದಿಂದ. ಆ ವಿಶೇಷ ಕಾರಣದಿಂದ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಎರಡು ಕಡೆ ಲಕ್ಷ್ಮಿಗೆ ದೇಹ ರಚನೆಯಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟು, ಹೆಚ್ಚು ರೆಸ್ಪಾನ್ಸಿಬಿಲಿಟಿ. ಅಷ್ಟು ಇನ್ವಾಲ್ವ್ಮೆಂಟು, ಅಷ್ಟು ರೆಸ್ಪಾನ್ಸಿಬಿಲಿಟಿ ತಾಯಿಗೆ ಆನಂದ ದಾನದಲ್ಲಿ ಇಲ್ಲ. ಅದನ್ನು ಆನಂದದ ಭೋಗದಲ್ಲಿ ತಾಯಿಯ ಇನ್ವಾಲ್ವ್ಮೆಂಟ್ ಕಮ್ಮಿ ಆದ್ದರಿಂದ ಅದು ತಂದೆ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ದೇಹ ರಚನೆಯಲ್ಲಿ ತಾಯಿಗೆ ಹೆಚ್ಚು ಇನ್ವಾಲ್ವ್ಮೆಂಟ್ ಇರೋದರಿಂದ ಅದು ತಾಯಿಯಿಂದ ಆಯಿತು. ಅದಕ್ಕೆ ನಾನು ಲೋಕದಲ್ಲಿ ಹೇಳೋದು ಅಷ್ಟೇ ಅಲ್ವಾ, ಈ ಮಗು ತಾಯಿಯಿಂದ ಮಗು ಹುಟ್ಟಿತು, ತಂದೆಯಿಂದ ಅಂತ ಯಾರು ಹೇಳೋಲ್ಲ. ತಂದೆಯೂ ಕಾರಣ ಹೌದು, ಆದರೆ ತಂದೆಯಿಂದ ಅಂತ ಯಾರು ಹೇಳೋಲ್ಲ. ತಾಯಿಯಿಂದ ಮಗು ಹುಟ್ಟಿತು. ಆಮೇಲೆ ಮಗು ಅದು ಚೆಂದಾಗಿ ಸಾಕಿದಾರಪ್ಪ ಅವ್ರ ಮನೆ ಯಜಮಾನರು ಅಂದರೆ ಇಬ್ಬರಿಗೂ ಜವಾಬ್ದಾರಿ ಇದೆ. ಹುಟ್ಟುವುದರಲ್ಲಿ ತಂದೆಯ ಜವಾಬ್ದಾರಿ ಇದೆ, ಬೆಳೆಯುವುದರಲ್ಲಿ ತಾಯಿಯ ಜವಾಬ್ದಾರಿ ಇದೆ. ಆದರೆ ಇನ್ವಾಲ್ವ್ಮೆಂಟ್ ಹೆಚ್ಚು ಯಾವುದರಲ್ಲಿ ಅಂದರೆ ಹುಟ್ಟುವ ಕಡೆ 9 ತಿಂಗಳು ಅದನ್ನು ಹೊತ್ತು ಹೆರುವ ಕ್ರಿಯೆ ಉಂಟಲ್ಲ, ಅದು ತಾಯಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅವಳದನ್ನು ವಿಶೇಷವಾದಂಥ ಕಾಳಜಿಯಿಂದ, ಯಾಕೆಂದರೆ ತನ್ನ ಆಸಕ್ತಿ ತನ್ನ ಅಭಿರುಚಿಗಳನ್ನು ಬಿಟ್ಟು ತನಗೆ ಇಷ್ಟವಾದಂಥ ಒಂದು ವಸ್ತು ಅದು ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ತಾಯಿ ತಿನ್ನೋಲ್ಲ ಅದನ್ನು. ಅಂದರೆ ಅವಳಿಗೆ ತನ್ನ ಚಿಂತನೆಗಿಂತ ಹೆಚ್ಚು ಬೆಳೆಯುವ ಮಗುವಿನ ಚಿಂತನೆ, ಈ ಇನ್ವಾಲ್ವ್ಮೆಂಟು ಗಂಡಿಗೆ ಇರೋಲ್ಲ. ಹಾಗೆ ಭಗವಂತ ಸೃಷ್ಟಿ ಆರಂಭದಲ್ಲೂ ಆ ಬೆಳವಣಿಗೆ ಇನ್ವಾಲ್ವ್ಮೆಂಟು, ಅದನ್ನು ಅಟ್ಯಾಚ್ಮೆಂಟು ನೀನು ಇಟ್ಕೋ, ಸೃಷ್ಟಿ ಮಾಡೋದು. ತಾಯಿ ತನ್ನ ಹಿತ ಆಸಕ್ತಿಯನ್ನು ತನ್ನ ಇಷ್ಟವನ್ನು ತ್ಯಾಗ ಮಾಡಿ ಮಗುವನ್ನು ಬೆಳೆಸ್ತಾಳೆ. ಅದಕ್ಕೋಸ್ಕರ ಅದು ತಾಯಿಯಿಂದ ಆದದ್ದು. ಹಾಗೆಯೇ ಸೃಷ್ಟಿ ಆರಂಭದಲ್ಲಿ ಭಗವಂತ ಮಾರ್ಗದರ್ಶನ ಮಾಡಿ ಅಂತರ್ಯಾಮಿಯಾಗಿ ನಿಂತು ಮಾಡಿಸಿದರೂ ತಾಯಿಗೆ ಹೆಚ್ಚು ಇನ್ವಾಲ್ವ್ಮೆಂಟು, ಲಕ್ಷ್ಮಿಗೆ ಚಿತ್ತು ಪ್ರಕೃತಿಗೆ ಹೆಚ್ಚು ಇನ್ವಾಲ್ವ್ಮೆಂಟು ಇರೋದರಿಂದ ಅವಳನ್ನು ಕಾರಣ ಅಂತ ಹೇಳ್ತಾರೆ. ಹೇಳುವುದಕ್ಕೊಂದು ವಿಶೇಷ ಕಾರಣ ಇದೆ, ಅದಕ್ಕೋಸ್ಕರ ಹೇಳ್ತಾರೆ ಅನ್ನೋ ಶಬ್ದ ಬಳಸಿದ್ದು. ಯಾಕಂದರೆ ನಿಜವಾಗಿ ಇರುವುದರಿಂದ ಹೇಳುವುದಲ್ಲ, ಇರುವಿಕೆಯಲ್ಲಿ ಒಂದು ವಿಶೇಷ ಕಾರಣದಿಂದ ಹೇಳ್ತಾರೆ. ಇಲ್ಲದೇ ಇದ್ದರೆ ಎಲ್ಲಕ್ಕೂ ಭಗವಂತ ಕಾರಣ ಅಂತ ಹೇಳಿಬಿಡಬೇಕಿತ್ತು. ಆದರೆ ಇಲ್ಲಿ ಆಗುವಾಗ ಅದರ ನಂತರ ಮಗುವಿನ ಬೆಳವಣಿಗೆಗೆ ಆಗ ತಾಯಿಯ ಇನ್ವಾಲ್ವ್ಮೆಂಟ್ ಕಡಿಮೆ, ಭಗವಂತನಿಗೆ ಹೆಚ್ಚು. ಅದರಿಂದ ಸೃಷ್ಟಿಯಾಗುವ ತನಕ ಗರ್ಭದಲ್ಲಿ ಆಕಾರ ನಿರ್ಮಾಣದಲ್ಲಿ ಲಕ್ಷ್ಮಿಯ ಇನ್ವಾಲ್ವ್ಮೆಂಟ್ ಎಷ್ಟೋ ಅಷ್ಟು ಇನ್ವಾಲ್ವ್ಮೆಂಟು ಸುಖ ದುಃಖ ಭೋಗದಲ್ಲಿ ಇಲ್ಲ. ಅದರಿಂದ ಅದಕ್ಕೆ ಭಗವಂತ ಅಂತ. ಇದರ ಅರ್ಥ ಭಗವಂತನಿಗೆ ಎರಡು ಕಡೆಗೆ ಒಂದೇ ಥರದ ರೆಸ್ಪಾನ್ಸಿಬಿಲಿಟಿ. ಈ ಎರಡು ಬೇರೆ ಬೇರೆ ಹೇಳೋದು ಇನ್ವಾಲ್ವ್ಮೆಂಟಿನ ವ್ಯತ್ಯಾಸದಿಂದ. ಭಗವಂತನಿಗೆ ಇನ್ವಾಲ್ವ್ಮೆಂಟೇ ಇಲ್ಲ, ಯಾವುದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ಇನ್ವಾಲ್ವ್ಮೆಂಟ್ ಅಂದರೆ ಅಭಿಮಾನ ಅಂತೀವಲ್ಲ, ಅಟ್ಯಾಚ್ಮೆಂಟ್. ಭಗವಂತನಿಗೆ ಎರಡರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ, ಕರ್ತೃತ್ವ ಮಾತ್ರ. ಇನ್ವಾಲ್ವ್ಮೆಂಟಿನ ಜೊತೆಗೆ ಕರ್ತೃತ್ವ ಇರುವುದು ಈ ಸೃಷ್ಟಿಯ ತನಕದ ಕರ್ತೃತ್ವದಲ್ಲಿ, ಅಂದರೆ ದೇಹ ಮತ್ತು ಇಂದ್ರಿಯಗಳ ಸೃಷ್ಟಿಯಲ್ಲಿ ತಾಯಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ, ಅನಂತರದ ಕರ್ತೃತ್ವದಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ. ಅದಕ್ಕೋಸ್ಕರ ಕಡಿಮೆ ಇನ್ವಾಲ್ವ್ಮೆಂಟ್ ಇದ್ದಾಗ ಪುರುಷ ಅಂತಂದರು, ಹೆಚ್ಚು ಇನ್ವಾಲ್ವ್ಮೆಂಟ್ ಇದ್ದದನ್ನು ಲಕ್ಷ್ಮಿ ಮಾಡ್ತಾಳೆ. ಇದು ಅಧ್ಯಾತ್ಮದ ಒಳಗಿನ ಒಂದು ತಂತ್ರ. ಸೃಷ್ಟಿ ಇಲ್ಲಿ ಹೇಗೋ ಆರಂಭದಿಂದ ಹಾಗೇ ಮಾಡ್ಕೊಂಡು ಬಂದಿದ್ದಾನೆ ಭಗವಂತ, ಅದರದ್ದೇ ರೆಪ್ಲಿಕಾ ಇದು ಈಗ ಆಗತಕ್ಕಂಥದ್ದು.
ಹೆಣ್ಣು ಗಂಡು ಸೃಷ್ಟಿಯಲ್ಲಿ ಇನ್ವಾಲ್ವ್ಮೆಂಟು ಪಾತ್ರ, ತಾನು ಸೃಷ್ಟಿ ಆರಂಭದಲ್ಲಿ ಏನು ಮಾಡಿದ ಅದೇ ಲೋಕದಲ್ಲಿ ರೂಢಿಗೆ ಬಂತು. ಎರಡೂ ಆಯಿತು. ಪ್ರಕೃತಿ ಜಡ ಪ್ರಕೃತಿ ದೇಹದಲ್ಲಿ ದೇಹ ರಚನೆ ಮಾಡುತ್ತೆ. ಜಡ ಪ್ರಕೃತಿಯ ಒಳಗೆ ಅಭಿಮಾನಿನಿಯಾಗಿ ನಿಂತು ಲಕ್ಷ್ಮೀ ದೇಹ ರಚನೆ ಮಾಡ್ತಾಳೆ. ಇಷ್ಟು ಚಿತ್ ಪ್ರಕೃತಿ ಜಡ ಪ್ರಕೃತಿ ಎರಡೂ ಆಯಿತು. ಅದರ ಮೇಲೆ ಸುಖ ದುಃಖಾನಾಂ ಭೋಕ್ತೃತ್ವೇ, ಸುಖ ದುಃಖಗಳ ಭೋಗದಲ್ಲಿ ತಾಯಿ ಕಮ್ಮಿ ಇನ್ವಾಲ್ವ್ಮೆಂಟ್, ಅವಳ ಜವಾಬ್ದಾರಿ ಕಡಿಮೆ. ಆದ್ದರಿಂದ ಅವಳನ್ನು ಬಿಟ್ಟುಬಿಟ್ರು ಪುರುಷ. ಜೀವ ಸುಖ ದುಃಖಗಳನ್ನು ಅನುಭವಿಸ್ತಾನೆ, ಜೀವನಿಗೆ ಅನುಭವ ಕೊಡ್ತಾನೆ ಪರಮಪುರುಷ. ಹಾಗಾಗಿ ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಜೀವೇಶ್ವರರ ಪಾತ್ರ, ಸುಖ ದೇಹ ರಚನೆಯಲ್ಲಿ ತಾಯಿ ಲಕ್ಷ್ಮಿ ಮತ್ತು ಜಡ ಪ್ರಕೃತಿಯ ಪಾತ್ರ. ಹೀಗೆ ಪ್ರಕೃತಿ ಮತ್ತು ಪುರುಷ ಅನ್ನುವಲ್ಲಿ ಜಡ ಪ್ರಕೃತಿ, ಚೇತನ ಪ್ರಕೃತಿ, ಜೀವ ಮತ್ತು ಈಶ್ವರ ಎರಡನ್ನೂ ಇಟ್ಟುಕೊಂಡು ಈ ಶ್ಲೋಕದ ರಚನೆಯಾಗಿದೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ. ಭಾಳ ವಿಚಿತ್ರ ಇದು. ಎಲ್ಲರೂ ಇದನ್ನು ಸುಖ ದುಃಖಗಳನ್ನು ಭೋಗಿಸುವುದು ಪುರುಷನ ಹೊಣೆ ಅಂತಿದೆ. ಸುಖ ದುಃಖ ಭೋಗ ಅಂತಂದರೆ ಜೀವನಿಗೆ ಮಾತ್ರ ಅಲ್ವ. ಪುರುಷ ಅಂದರೆ ಭಗವಂತ ಅಂತ ಇಟ್ಟುಕೊಂಡ್ರೆ ಅವನಿಗೆ ಸುಖ ದುಃಖ ಭೋಗವೇ ಇಲ್ಲ. ಆದ್ದರಿಂದ ಇದು ಕೇವಲ ಜೀವವಾಚಕ ಆಗೋದು ಸಾಧ್ಯ, ಇದು ಭಗವಂತನನ್ನು ಹೇಳುವುದು ಸಾಧ್ಯ ಇಲ್ಲ ಅಂತ ಹೆಚ್ಚಿನವರು ಅರ್ಥ ಮಾಡಿದ್ದಾರೆ. ಆದರೆ ಭಾಗವತದಲ್ಲೇ ಒಂದು ಕಡೆ ಇದೆ, ಅಲ್ಲಿ ಇದೇ ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರತಿರುಚ್ಯತೆ, ಆಮೇಲೆ ಭೋಕ್ತೃತ್ವೇ ಸುಖ ದುಃಖಾನಾಂ ಹೇತು ಸ ಪುರುಷ ಪರಹ ಅಂತ ಪರಮಪುರುಷ ಕಾರಣ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಪರಮಪುರುಷ, ಬರೇ ಪುರುಷ ಅಲ್ಲ. ಆದರೆ ಭಾಗವತದಲ್ಲಿ ಇಲ್ಲಿ ಇದನ್ನು ಪರಮಾತ್ಮ ಪರವಾಗಿ ಇದನ್ನೇ ವಿವರಣೆ ಮಾಡಿ ಬರೆದಿದ್ದಾರೆ. ಆದ್ದರಿಂದ ಆಚಾರ್ಯರು ಪುರುಷ ಅನ್ನೋದಕ್ಕೆ ಎಲ್ಲರೂ ನೋಡಿದ್ರು ಸುಖ ದುಃಖಗಳ ಭೋಗ ಪರಮಪುರುಷನೇ ಇರೋದು ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಪುರುಷ ಅಂದರೆ ಜೀವ ಮಾತ್ರ ಅಂತ ತೀರ್ಮಾನ ಮಾಡಿ ಕೂತು ಬಿಟ್ಟಿದ್ದಾರೆ ಬಹಳ ಜನ. ಆದರೆ ಇಲ್ಲಿ ತಮಾಷೆ ಏನು ಅಂತಂದರೆ ಭಾಗವತದಲ್ಲಿ ಪರಪುರುಷ ಅಂತಿದೆ, ಪರಮಪುರುಷ ಕಾರಣ ಅಂತಂದಾಗ ನೀವೇನು ಹೇಳ್ಬೇಕಾದ್ರೆ ಸುಖ ದುಃಖಗಳ ಭೋಗಕ್ಕೆ ಪರಮಪುರುಷ ಕಾರಣ. ಅಂದರೆ ಅವನಿಗೆ ಸುಖ ದುಃಖಗಳ ಭೋಗ ಅಲ್ಲ, ನಮಗೆ ಸುಖ ದುಃಖಗಳ ಭೋಗಕ್ಕೆ ಅವನು ಕಾರಣ. ಇದು ಗಮನಕ್ಕೆ ಬರಲಿಲ್ಲ ಬಹಳ ಜನಕ್ಕೆ. ಸುಖ ದುಃಖಾನಾಂ ಭೋಕ್ತೃತ್ವೇ ಇತಿ ವಚನಾತ್ ಪುರುಷ ಇತಿ ಜೀವ ಏವ ಉಚ್ಯತೆ ಅಂತ ಬರೆದಿದ್ದಾರೆ ಎಲ್ಲರೂ. ಆಚಾರ್ಯ ಹೇಳ್ತಾರೆ, ಅಲ್ಲೇ ಸುಖ ದುಃಖ ಭೋಗಕ್ಕೆ ಕಾರಣ ಅಂದರೆ ಅವನು ಸುಖ ದುಃಖ ಭೋಗಕ್ಕಲ್ಲ, ನಮ್ಮೆಲ್ಲರ ಸುಖ ದುಃಖ ಭೋಗಕ್ಕೆ ಅವನು ಕಾರಣ ಅಲ್ವಾ. ಮತ್ತು ಏನು ಪರಮಪುರುಷನ ಹೇಳಿದ್ರೆ ಏನು ತೊಂದರೆ, ಹೊಳಿಲಿಲ್ಲ ಯಾರಿಗೂ. ನೋಡಿ, ಸಿಂಪಲ್ ವಿಷಯ ಇದು. ಆದರೆ ಆಚಾರ್ಯ ಹೇಳೋ ತನಕ ಯಾರಿಗೂ ಹೊಳಿಲಿಲ್ಲ ಈ ವಿಷಯ. ಸುಖ ದುಃಖದ ಭೋಗ ನಮಗೆ ಆತ್ಮಕ್ಕೆ ನೇರ ಲಕ್ಷ್ಮೀ ಸುಖ ದುಃಖದ ಭೋಗದಲ್ಲಿ ವಿಶೇಷವಾದಂಥ ಪಾತ್ರ ವಹಿಸುವುದಿಲ್ಲ. ಅದರಿಂದ ಅದು ಭಗವಂತನ ಅಂದರೆ ಅವನು ನಿರಪೇಕ್ಷವಾಗಿ ಇಂಡಿಪೆಂಡೆಂಟಾಗಿ ಎಲ್ಲವನ್ನೂ ಮಾಡ್ತಾನೆ. ಆದರೆ ಸಹಾಯಕ್ಕೂ ಯಾರನ್ನು ಬಳಸಿಕೊಳ್ಳೋದಿಲ್ಲ. ಇದನ್ನು ನಾನೇ ಮಾಡ್ತಾನೆ ನೀವು ಬೇಡ ಅಂತೇವೆ ನಾವು. ಇದಕ್ಕಾಗುವಾಗ ತಾನೇ ಮಾಡಿದ ಲಕ್ಷ್ಮೀ ದೇವಿಯನ್ನು ಬಳಸಿಕೊಂಡ, ನಿನ್ನ ಮೂಲಕ ಆಗಲಿ ಇಂದ ದೇಹ ರಚನೆ ಸುಖ ದುಃಖ ಭೋಗಕ್ಕೆ ಅದು ನಾನು ಕೊಡ್ತೀನಿ ಬಿಡು, ನೀನೇನಾಗತ್ತೆ ಇಲ್ಲ ಅಂದರೆ ಆವಾಗ ಅದರಲ್ಲಿ ಲಕ್ಷ್ಮಿಯ ಪಾತ್ರ ಕಡಿಮೆ, ಅದಕ್ಕೋಸ್ಕರ ಪುರುಷ ಅಂದರು. ಇದರಲ್ಲಿ ಲಕ್ಷ್ಮಿಯ ಪಾತ್ರ ಹೆಚ್ಚು, ಪುರುಷನ ಪಾತ್ರ ಇಲ್ಲ ಅಂತಲ್ಲ, ಅದಕ್ಕೋಸ್ಕರ ಉಚ್ಯತೆ, ಅವಳು ಕೂಡ ಕಾರಣ ಅಂತ ಹೇಳಿಕೊಡ್ತಾರೆ. ಬಹಳ ರೋಚಕವಾದ ಸಂಗತಿ ಇದೆಲ್ಲ. ಎಷ್ಟು ಮುಖದಿಂದ ಒಳಗಿನ ಕ್ರಿಯೆಗಳು ಸೃಷ್ಟಿ ಅದರ ಸೂಕ್ಷ್ಮವಾದ ಎಳೆಗಳನ್ನು ಕೃಷ್ಣ ಬಿಡಿಸಿ ಹೇಳ್ತಾನೆ. ಅವನು ಹೇಳಿದ ಮೇಲೂ ಅರ್ಥ ಆಗಲಿಲ್ಲ, ಗೊಂದಲವೇ ಆಯಿತು ಅಥವಾ ಅಪಾರ್ಥವೇ ಆಯಿತು. ಅದನ್ನು ಎಷ್ಟು ಚಂದ ಮಾಡಿ ಆಚಾರ್ಯರು ಬಿಡಿಸಿ ಹೇಳಿಬಿಟ್ರು ನೋಡಿ. ಪ್ರಕೃತಿ ಜಡ ಪ್ರಕೃತಿಯ ಪಾತ್ರ ಏನು, ಚೇತನ ಪ್ರಕೃತಿಯ ಪಾತ್ರ ಏನು, ಆಮೇಲೆ ಭಗವಂತನ ಪಾತ್ರ ಏನು, ಜೀವನ ಪಾತ್ರ ಏನು, ಇದು ಇಷ್ಟನ್ನೂ ಕೂಡ ಈ ಒಂದು ಶ್ಲೋಕದಲ್ಲಿ ಅಡಕವಾಗಿ ಅಂತ ಹೇಳಿ ಇನ್ ನಟ್ಶೆಲ್ ಅಂತ ಹೇಳಿದ ಕೃಷ್ಣ. ಇದನ್ನು ಒಟ್ಟಿಗೆ ಹೇಳಿ ಆಮೇಲೆ ಮುಂದಿನ ಶ್ಲೋಕದಲ್ಲಿ ಬರೀ ಜೀವ ಮತ್ತು ಜಡ ಪ್ರಕೃತಿಯ ಫಂಕ್ಷನಿಂಗ್ ಹೇಳ್ತಾನೆ, ವಿವರ ಸ್ಪಷ್ಟ. ಅದರ ಮುಂದಿನ ಶ್ಲೋಕದಲ್ಲಿ ಕೇವಲ ಪರಮಾತ್ಮನ ಬಗ್ಗೆ ಹೇಳ್ತಾನೆ. ಮುಂದೆ ಅವನೇನು ಹೇಳ್ತಾನೆ ಅಂತಂದರೆ, ಸುಖ ದುಃಖಗಳ ಭೋಗ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಯಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ. ಇದು ಪುರುಷ ಅಂದರೆ ಇಲ್ಲಿ ಜೀವ ಮಾತ್ರ, ಪ್ರಕೃತಿ ಜಡ ಪ್ರಕೃತಿ ಮಾತ್ರ. ಈ ಶ್ಲೋಕದಲ್ಲಿ ಹೇಳ್ತಾನೆ ಪುರುಷ ಭುಂಕ್ತೆ. ಯಾಕೆ ಅಂದರೆ ಹೌದಲ್ವಾ, ಪ್ರಕೃತಿಸ್ಥೋ ಹಿ ಪುರುಷ, ಶರೀರ ಪ್ರಕೃತಿ ನಿರ್ಮಿತವಾದ ದೇಹದಲ್ಲಿ ಇದ್ದುಕೊಂಡು ಸುಖ ದುಃಖಗಳನ್ನು ಭೋಗಿಸುವನು ಯಾರು? ಜೀವ ಅಲ್ವಾ. ಈ ದೇಹದೊಳಗೆ ಭಗವಂತ ಇದ್ದಾನೆ, ಈ ದೇಹದೊಳಗೆ ದೇವತೆಗಳಿದ್ದಾರೆ, ಲಕ್ಷ್ಮಿಯೂ ಇದ್ದಾಳೆ. ಆದರೆ ಇಲ್ಲಿ ಇದ್ದು ಸುಖ ದುಃಖಗಳನ್ನು ಭೋಗಿಸೋರು ಯಾರು? ಅವರು ಯಾರು? ಅವರಿಗೆ ಆನಂದ ಭೋಗ ಮಾತ್ರ. ಸುಖ ದುಃಖಗಳನ್ನು ಭೋಗಿಸುವ ಯಾರು? ಜೀವನೇ. ಆದ್ದರಿಂದ ಪ್ರಕೃತಿಸ್ಥ ಜೀವ ಈ ಪ್ರಕೃತಿಯಿಂದ ನಿರ್ಮಿತವಾದ ದೇಹದೊಳಗೆ ಬಂದು ಕೂತ.
ಆಮೇಲೆ ಪ್ರಕೃತಿ ಜಾನ ಗುಣಾನ್ನ, ಪ್ರಕೃತಿಜವಾದಂಥ ಹುಟ್ಟಿದ ಗುಣಗಳಿಂದ ಸತ್ವ ರಜಸ್ತಮೋ ಗುಣಗಳು. ಆ ಗುಣಗಳಿಗೆ ಅನುಗುಣವಾಗಿ ಇವನಿಗೆ ಸುಖ ದುಃಖ ಭೋಗ. ಸತ್ವದಿಂದ ಸುಖ, ತಮೋ ಗುಣದಿಂದ ದುಃಖ, ರಜೋಗುಣದಿಂದ ಸುಖ ದುಃಖ. ಅದರಿಂದ ಹಿಂದೆ ಸುಖ ದುಃಖಾಭ್ಯಾಮ್ ಅಂತ ಹೇಳಿದ, ಅದನ್ನು ಇಲ್ಲಿ ವಿವರಣವಾದ ಪ್ರಕೃತಿ ಜಾನ ಗುಣಾನ್ನ, ಈ ಸುಖ ದುಃಖ ಭೋಗಕ್ಕೆ ಕಾರಣವಾಗಿರತಕ್ಕಂಥ ಗುಣಗಳು, ಅದರಿಂದ ದೇಹ ರಚನೆ ಆಯಿತು, ಇಂದ್ರಿಯಗಳ ರಚನೆ ಆಯಿತು. ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಂದ ಆಯಾ ಸುಖ ದುಃಖ ಭೋಗಕ್ಕೆ ಕಾರಣವಾದ ಸಾತ್ವಿಕ ರಾಜಸ ತಾಮಸ ಶರೀರ ಮತ್ತು ಸಾತ್ವಿಕ ರಾಜಸ ತಾಮಸ ಇಂದ್ರಿಯಗಳ ನಿರ್ಮಾಣ ಆಯಿತು. ಇದು ಪ್ರಕೃತಿ. ಪುರುಷ ಅವುಗಳ ಮೂಲಕ ಭುಂಕ್ತೆ ಭೋಗಿಸಿದ. ಪ್ರಕೃತಿ ನಿರ್ಮಿತವಾದ ಸತ್ವರಜಸ್ತಮೋ ಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಗೆ ಆಧಾರವಾಗಿರತಕ್ಕಂಥ ಇಂದ್ರಿಯಗಳ ಮೂಲಕ ಆ ವಿಷಯಗಳನ್ನು ಭುಂಕ್ತೆ, ಅದನ್ನು ಭೋಗಿಸ್ತಾನೆ ಪುರುಷ. ಪುರುಷ ಪ್ರಕೃತಿಸ್ಥ, ಪ್ರಕೃತಿಯಲ್ಲಿ ಇದ್ದು ಪ್ರಕೃತಿಯಿಂದ ಅತೀತನಾದವನಲ್ಲ. ಇದು ಜೀವ ಅನ್ನೋದಕ್ಕೆ ಅವರು ಕೊಟ್ಟ ವಿಶೇಷಣ. ಭಗವಂತ ಪ್ರಕೃತಿಯಿಂದ ಅತೀತ, ಪ್ರಕೃತಿ ನಿರ್ಮಿತವಾದ ಪ್ರಾಕೃತ ಗುಣಗಳನ್ನು ವಿಷಯಗಳನ್ನು ಭೋಗಿಸುವುದಿಲ್ಲ. ಆದರೆ ಪುರುಷ ಪ್ರಕೃತಿಸ್ಥ, ಪ್ರಕೃತಿಜಾನ ಗುಣವನ್ನು ಭುಂಕ್ತೆ. ಜೀವ ದೇಹದಲ್ಲಿ ಇದ್ದು ಈ ದೇಹದ ಮೂಲಕ ಸುಖ ದುಃಖವನ್ನು ಕೊಡ್ತಕ್ಕಂಥ ಪ್ರಾಕೃತ ವಿಷಯಗಳನ್ನು ಭೋಗ ಮಾಡ್ತಾನೆ. ಇದು ಭಗವಂತನನ್ಬಿಟ್ಟು ಕೇವಲ ಜೀವದ ಸ್ಥಿತಿಯನ್ನು ಹೇಳೋದು. ಅವನಿಗೆ ಭೋಗ ಮಾಡಲಿಕ್ಕೆ ಪ್ರಕೃತಿ ನಿರ್ಮಿತವಾಗಿರತಕ್ಕ ಇಂದ್ರಿಯಗಳು ಬೇಕು, ಪ್ರಕೃತಿ ನಿರ್ಮಿತವಾದಂಥ ದೇಹ ಬೇಕು. ಅದರಲ್ಲಿ ಇದ್ದು ಅದರ ಮೂಲಕ ಅದರ ಗುಣಗಳನ್ನು ಅನುಭವಿಸ್ತಾನೆ. ಆಮೇಲೆ ಅವನಿಗೆ ದೇಹ ಇದು ಇಂದ್ರಿಯಗಳ ಮೂಲಕ ಆಯಿತು. ದೇಹೇಂದ್ರಿಯ ಹೇಗೆ ಬಂತು? ಕಾರಣಂ ಗುಣಸಂಗೋಸ್ಯ. ಅದಕ್ಕೆ ಕಾರಣ ಏನು? ದೇಹ ಬರಲಿಕ್ಕೆ. ಅದು ಹಿಂದೆ ಹೇಳಿದ್ದಾನೆ, ಜಡ ಪ್ರಕೃತಿಯಿಂದ ದೇಹ ಬಂತಲ್ವಾ. ಜಡ ಪ್ರಕೃತಿಯಿಂದ ದೇಹ ಬರಲಿಕ್ಕೆ, ಜಡ ಪ್ರಕೃತಿಯಿಂದ ಯಾವ್ಯಾವ ದೇಹ ಬರಬೇಕು ತೀರ್ಮಾನ ಯಾವುದು? ಗುಣಸಂಗೋಸ್ಯ. ಸದಸದ್ಯೋನಿ ಜನ್ಮಸು, ಸದ್ಯೋನಿಯಲ್ಲಿ ಹುಟ್ಟಬಹುದು, ಒಳ್ಳೆಯ ಜನ್ಮ ಬರಬಹುದು. ಅಸದ್ಯೋನಿ, ಕೆಟ್ಟ ಜನ್ಮ ಬರಬಹುದು. ಅಂದರೆ ತಿಳುವಳಿಕೆ ಇಲ್ಲದ ಪಾಪಯೋನಿ ಅಂತ ಹೇಳ್ತಾರೆ. ತಿಳುವಳಿಕೆ ಇಲ್ಲದಂಥ ಪ್ರಾಣಿಗಳ ಜನ್ಮ ಬರಬಹುದು, ಪಕ್ಷಿಗಳ ಜನ್ಮ ಬರಬಹುದು, ಮರವಾಗಿ ಹುಟ್ಟಬಹುದು. ನಾವು ಎಲ್ಲರೂ ಮರಗಳೇ, ಅಮರರು ಯಾರೂ ಅಲ್ಲ. ಆದರೂ ನಾವು ಮರಗಳನ್ನು ಮರ ಅಂತೇವೆ. ನಾವು ಅಮರರು ಅನ್ನೋ ಭ್ರಮೆ. ನಿಜವಾಗಿ ನಾವು ಮರಗಳೇ, ಅಮರರು ಯಾರೂ ಇಲ್ಲ. ದೇವತೆಗಳು ಅಮರರಲ್ಲ, ಒಂದು ದಿವಸ ಸಾಯಲೇಬೇಕು ಅವರು ಕೂಡ. ವಾಯುರಾಜಲಂ ಅಮೃತಂ ಅಥೇದಂ ಭಸ್ಮಾಂತಂಗ ಶರೀರಂ. ವಾಯುದೇವರನ್ನು ಅವರು ಅಮೃತರು ಅಮರರು ಅಂತ ಹೇಳ್ತಾರೆ, ಉಪನಿಷತ್ತು ಹೇಳ್ತಾರೆ. ಆದರೂ ವಾಯುದೇವರ ಶರೀರ ಕೂಡ ಭಸ್ಮಾಂತಂಗ್ 31,104 ಕೋಟಿ ವರ್ಷಗಳ ನಂತರ ಅವರದ್ದು ಆಯುಸ್ಸು ಮುಗಿಯುತ್ತೆ. ಅವರ ದೇಹವು, ಭೌತಿಕ ದೇಹವು ಭಸ್ಮವಾಗಿ ಚಿನ್ಮಯ ದೇಹದಿಂದಲೇ ಭಗವಂತನ ಹತ್ರ ಹೋಗಬೇಕು. ಭೌತಿಕ ದೇಹ ಶರೀರಾಗಿ ಮೋಕ್ಷಕ್ಕೆ ಹೋಗೋ ಹಾಗಿಲ್ಲ. ಆದ್ದರಿಂದ ಯಾರು ಜೀವರಲ್ಲಿ ಅಮರರು ಅಮರೋತ್ತಮರೋ ಅವರ ದೇಹವೂ ನಾಶವಾಗುತ್ತೆ. ಅದರಿಂದ ಸಾವಿಲ್ಲದ ಜೀವವೇ ಇಲ್ಲ. ಆದರೆ ಅದರಲ್ಲಿ ಅದೇ ಪ್ರಾಣಿ ಜನ್ಮ, ಮರವಾಗಿ ಹುಟ್ಟಬಹುದು. ನಾವು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿಯೂ ಬುದ್ಧಿಯನ್ನು ಉಪಯೋಗಿಸದೇ ಇದ್ದರೆ, ಭಾಳ ಜನರು ಅದೊಂದು ಇದೆ ಅಂತ ಗೊತ್ತಿಲ್ಲ ಕೆಲವರಿಗೆ. ಕೆಲವರು ಅದನ್ನು ಇದ್ದರೂ ಉಪಯೋಗಿಸಿದ್ದಾರೆ. ಅದನ್ನು ಉಪಯೋಗಿಸಿ ಏನು ದುಡ್ಡು ಸಿಗುತ್ತಾ, ಏನು ಲಾಭ, ಪ್ರಾಪ್ತಿ ಏನು ಅಂತ ಬುದ್ಧಿಯನ್ನು ಉಪಯೋಗಿಸೋದಿಲ್ಲ. ಅದು ಉಪಯೋಗಿಸಿ ವೇಸ್ಟ್ ಆಗುತ್ತಲ್ಲ ಅಂತ ಹಾಗೆ ಪ್ರಿಸರ್ವ್ ಮಾಡಿಬಿಡ್ತಾರೆ. ಅದು ಮುಂದಿನ ಜನ್ಮದಲ್ಲಿ ಭಗವಂತ ಈ ಬುದ್ಧಿ ಕೊಟ್ಟರು ಉಪಯೋಗಿಸಲಿಲ್ಲ, ಹಾಗೆ ಮರವಾಗಿ ಹುಟ್ಟಲಿ ಅಂತ. ಯಾಕಂದರೆ ಕೊಟ್ಟರು ಉಪಯೋಗಿಸಿದ್ದವ್ರು ಯಾಕೆ ಕೊಡಬೇಕು? ಹಾಗಾಗಿ ಬುದ್ಧಿಯನ್ನು ಕೊಟ್ಟರೂ ನಾವು ಉಪಯೋಗಿಸ್ಕೊಳ್ಳದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಬುದ್ಧಿ ಇಲ್ಲದ ಪ್ರಾಣಿಯಾಗಿಯೋ ಮರವಾಗಿಯೋ ಸೃಷ್ಟಿ ಮಾಡ್ತಾನೆ. ಅದನ್ನೇ ಉಪನಿಷತ್ತು ಹೇಳಿದು, ತೈಹವೃಕೋವ ಸಿಂಹೋವ ವ್ಯಾಘ್ರೋವ ವರಾಹೋವ. ಅವನು ತೋಳನಾಗಿ ಹುಟ್ಟಬಹುದು, ಸಿಂಹವಾಗಿ ಹುಟ್ಟಬಹುದು, ಹುಲಿಯಾಗಿ ಹುಟ್ಟಬಹುದು, ಹಂದಿಯಾಗಿ ಹುಟ್ಟಬಹುದು. ಬೇರೆ ಬೇರೆ ಕ್ವಾಲಿಟಿ ಅದು. ತೋಳ ಅಂತಕ್ಕಂಥದ್ದು ಅದು ರಜೋಗುಣ. ಅಂದರೆ ಇನ್ನೊಬ್ಬರಿಗೆ ಟೊಪ್ಪಿ ಹಾಕಿ ಬದುಕುವುದು, ಹೇಗೆ ಮೋಸ ಮಾಡುವಂಥದ್ದು. ಅದು ಒಂಥರ ಕ್ರೌರ್ಯ ಇದೆ ಮತ್ತು ಸೆಲ್ಫಿಶ್ನೆಸ್. ಸಿಂಹ, ಹುಲಿ ಇವು ಒಂಥರ ಅದು ರಾಜಸ. ಹಂದಿ ಹೊಲಸು ತಿನ್ನುವಂಥದ್ದು ಅದು ತಾಮಸ. ಅಂದರೆ ನಮ್ಮಲ್ಲಿ ಹಿಂದಿನ ಜನ್ಮದಲ್ಲಿ ರಜೋಗುಣ ಜಾಸ್ತಿ ಆಗಿದ್ದರೆ ತೋಳ, ನರಿ ಇತ್ಯಾದಿ. ತಮೋಗುಣ ಜಾಸ್ತಿ ಆಗಿದ್ದರೆ ಹಂದಿ ಅಂಥ ಜನ್ಮ. ಸಾತ್ವಿಕತೆ ಜಾಸ್ತಿ ಆಗಿದರೆ ಮತ್ತೆ ಮನುಷ್ಯರಾಗಿ ಹುಟ್ಟೋದು, ಇಷ್ಟೇ. ಅದರಿಂದ ಈ ಜನ್ಮದಲ್ಲಿ ಏನಾಗಿದ್ದೇವೆ ಅದೇ ಮುಂದಿನ ಮೇಲೆ ಕಂಟಿನ್ಯೂ ಆಗುತ್ತೆ ಅಂತ ಏನೋ ನಿಯಮ ಇಲ್ಲ. ಅದಕ್ಕೆ ಏನು ಕಾರಣ? ಸದಸದ್ ಯೋನಿ ಜನ್ಮಸು ಕಿಂಕಾರಣಂ. ಇದು ಪ್ರಕೃತಿಯಿಂದ ದೇಹ ರಚನೆ ಆಗುತ್ತೆ ಅಂತ ಹೇಳಿದಿರಿ. ಪ್ರಕೃತಿಯಿಂದ ಜಡ ಪ್ರಕೃತಿ, ಅದಕ್ಕೇನು ಇಂಥ ದೇಹ ರಚನೆ ಮಾಡಬೇಕು ಅಂತ ಅದಕ್ಕೇನು ಇಂಟೆನ್ಷನಲ್ ಅಲ್ಲಲ್ಲ. ದೇಹ ರಚನೆ ಆಗೋದು ಬಾಡಿ, ಅದು ಹೇಗಾಗಬೇಕು ಅನ್ನೋದು ಜಡದ ಕೆಲಸ ಅಲ್ಲ. ಅದು ಯಾಕೋ ಆ ರೂಪ ತಾಳುತ್ತೆ. ಈಗ ಮಣ್ಣು ಮಡಕೆ ರೂಪ ತಾಳುತ್ತೆ, ಅದು ಅದರ ಇಂಟೆನ್ಷನ್ ಅಲ್ಲ, ಕುಂಬಾರರ ಇಂಟೆನ್ಷನ್. ಸೊ ಮಣ್ಣಿನ ಫಾರ್ಮೇಷನ್ ಈಸ್ ನಾಟ್ ಇಂಟೆನ್ಷನಲ್.
ಹಾಗಾದರೆ ಈ ಮಣ್ಣು ಆ ರೂಪ ಯಾಕೆ ತಾಳೀತು? ಅದಕ್ಕೆ ಅದು ಪ್ರಕೃತಿ, ಚಿತ್ ಪ್ರಕೃತಿ. ತಾಯಿ ಅಲ್ರಿ, ತಾಯಿಗೂ ಗೊತ್ತಿರೋದಿಲ್ಲ ಡೆಲಿವರಿ ಆದಮೇಲೆ ಅದು ಯಾವ ರೂಪ ಉಂಟು ಅಂತ ಗೊತ್ತಾಗೋದು. ಅದನ್ನು ಚಂದ ಇದೆಯೋ, ಸರ್ವಾಂಗ ಸುಂದರವಾಗಿದೆಯೋ, ಅಥವಾ ಒಂದು ಕೈ ಜಾಸ್ತಿ ಇದೆಯೋ, ಒಂದು ಬೆರಳು ಜಾಸ್ತಿ ಇದೆಯೋ ಒಂದು ಗೊತ್ತಿರೋದಿಲ್ಲ. ಅಲ್ಲ, ಈ ತಾಯಿ ಗೊತ್ತಿರೋದು, ಆ ತಾಯಿಗೆ ಗೊತ್ತುಂಟಲ್ಲ. ಆ ತಾಯಿ ಆದರೂ ಯಾಕೆ ಮಾಡಿದ್ಲು ಹಾಗೆ? ಬೇರೆ ಬೇರೆ ಆಕಾರ ಯಾಕೆ ಕೊಟ್ಟರು? ಎಲ್ಲರಿಗೂ ಸರ್ವಾಂಗ ಸುಂದರವಾದ ರೂಪ ಕೊಡ್ಬೋದಿತ್ತಲ್ಲ. ಅಂದರೆ ಸಸದ್ಯೋನಿ ಜನ್ಮಸು ಕಾರಣಂ ಗುಣಸಂಗಹ. ಅದು ಒಂದು ಕೆಟ್ಟ ಮಗುವಾಗಿ, ಕೆಟ್ಟ ಜನ್ಮ ಮಗು ಅಂದರೆ ಅದೇ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಟ್ಟುವುದಕ್ಕೆ, ಅಥವಾ ಸತ್ ಯೋನಿ ಜನ್ಮಸು ಒಳ್ಳೆಯ ಜನ್ಮ, ಮನುಷ್ಯನಾಗಿ ಒಳ್ಳೆಯ ಜ್ಞಾನಿಯಾಗಿ ಪ್ರಾಮಾಣಿಕನಾಗಿ ಮನುಷ್ಯನಾಗಿ ಕೂಡ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕೋರಿಲ್ವಾ? ಹೆಚ್ಚಿನವರು ಬದುಕುತ್ತಾರೆ ಹಾಗೆ. ಅದು ಸಾತ್ವಿಕವಾದ ಬದುಕನ್ನು ಬದುಕುವುದು. ಇದಕ್ಕೆ ಅನುಕೂಲವಾದಂಥ ದೇಹ ರಚನೆ ಜಡದಿಂದ ಆಗುತ್ತೆ. ಯಾಕೆ ಅಂದರೆ ಗುಣಸಂಗಹ. ಅದು ತಾಯಿಗೆ ಪಕ್ಷಪಾತ ಅಲ್ಲ. ಈ ಮಗುವನ್ನು ಚಂದವ ಸೃಷ್ಟಿ ಮಾಡೋಣ, ಈ ಮಗುವನ್ನು ಕೊಳಕು ಮಗುವಾಗಿ ಮಾಡೋಣ ಅಂತ ತಾಯಿ ಎಣಿಸ್ತಾಳ? ಎಣಿಸೋಲ್ಲ. ಮತ್ತು ಲಕ್ಷ್ಮೀತಾಯಿ ಯಾಕೆ ಮಾಡ್ತಾಳೆ? ಕೆಲವು ಕೆಟ್ಟ ಪ್ರಾಣಿಗಳನ್ನು ಕೆಲವು ಸುಂದರ ಪ್ರಾಣಿ ಯಾಕೆ ಸೃಷ್ಟಿ ಮಾಡಿದ್ಲು ಅಂದರೆ ಗುಣಸಂಗಹ ಕಾರಣ. ಅವನು ಹಿಂದಿನ ಜನ್ಮದಲ್ಲಿ ಸಾತ್ವಿಕ ಆಗಿದ್ದರೆ ಈ ಜನ್ಮ ಅದೇ ದೇಹ ಕೊಡ್ತಾಳೆ. ಯಾವುದು ಅವನ ಯಾವ ಗುಣದ ಅಟ್ಯಾಚ್ಮೆಂಟಿನಿಂದ ಅವನ ಬದುಕು ಬೆಳೆದು ಬಂದಿದೆಯೋ ಅದಕ್ಕೆ ಅನುಗುಣವಾಗಿ ಆ ಜನ್ಮ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಯಾವುದನ್ನು ನಾವು ಹೆಚ್ಚು ಹಚ್ಚಿಕೊಂಡಿದ್ದೆವೋ, ಇದು ಇನ್ನೊಂದು ಸೈಕಾಲಜಿ ಕೃಷ್ಣ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ನಾವು ಯಾವುದನ್ನು ಹೆಚ್ಚು ಹಚ್ಚಿಕೊಂಡಿದ್ದೆವೋ ಅದು ನಮಗೆ ಸಾಯುವ ಕಾಲಕ್ಕೆ ನೆನಪಾಗುವುದು. ದೇವರನ್ನು ಹಚ್ಚಿಕೊಂಡ್ರೆ ಸಾಯುವ ಕಾಲಕ್ಕೆ ದೇವರು ನೆನಪಾಗುತ್ತೆ. ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟುಂಟು ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಸಾಯುವ ಕಾಲಕ್ಕೆ ದುಡ್ಡು 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 ಅಂತ ಸಾಯ್ತಾನೆ. ನಾರಾಯಣ ಅಂತ ಹೇಳೋಲ್ಲ ಅವನು, ದುಡ್ಡು ದುಡ್ಡು ಅಂತ. ಯಾಕೆಂದರೆ ಸಾಯುವ ಕಾಲಕ್ಕೆ ಎಲ್ಲೆಲ್ಲೋ ಇಟ್ಟಿದ್ದೇನೆ, ಅದು ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದೇನೆ ಅಂತ ಬರೆದಿಡಲಿಲ್ಲ. ಯಾಕೆಂದರೆ ಬ್ಲ್ಯಾಕ್ ಮನಿ ಅದೀಗ ಮಕ್ಕಳಿಗೆ ಗೊತ್ತಾಗೋಲ್ಲ, ಹೋಯ್ತು ಮುಳುಗಿ ಹೋಯ್ತು ನನ್ನ ದುಡ್ಡು ಅಂತ ಹೀಗೇ ಯೋಚನೆ ಮಾಡ್ಕೊಂಡು ಸಾಯ್ತಾನೆ. ಇಟ್ಸ್ ನ್ಯಾಚುರಲ್, ಇಟ್ಸ್ ಸೈಕಾಲಜಿ. ಹಾಗಾಗಿ ಯಾವುದೋ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಬಯಸಿರ್ತಾನೆ. ಅದು ಏನೋ ಮನೆಯವರ ವಿರೋಧವೋ ತಂದೆ ತಾಯಿ ವಿರೋಧ ಮಾಡಿದರೋ ಬೇರೆ ಜಾತಿ ಇನ್ನೂ ಏನೋ ಕಾರಣದಿಂದ ಮದುವೆ ಆಗಲಿಲ್ಲ. ಅವನಿಗೆ ಸಾಯುವ ಕಾಲಕ್ಕೆ ನೆನಪಾಗೋದು ಆ ಹುಡುಗಿ ಮಾತ್ರ, ದೇವರಲ್ಲ. ನಾನು ಆ ಹುಡುಗಿಯನ್ನು ಪ್ರೀತಿಸಿದ್ದೆ ಆದರೆ ಮದುವೆ ಆಗಲಿಲ್ಲ, ದೇವರೇ ಮುಂದಿನ ಜನ್ಮದಲ್ಲಿ ಆದರೂ ಅಂಥೇಳಿ ಸಾಯ್ತಾನೆ. ಅಂದರೆ ನಮ್ಮ ಜೀವನದಲ್ಲಿ ಯಾವುದು ಗಾಢವಾಗಿ ಪರಿಣಾಮ ಮಾಡಿದೆ ಅದು ಸಾಯೋ ಕಾಲದಿಂದ ನೆನಪಾಗುತ್ತೆ. ಇದನ್ನು ಭೀಷ್ಮಾಚಾರ್ಯ ಸೈಕಾಲಜಿ ಅದು ಹೇಳಿದ್ದೆ ನಾನು. ಭೀಷ್ಮಾಚಾರ್ಯರು ಸಾಯೋ ಕಾಲಕ್ಕೆ ದೇವರನ್ನು ನೆನಪಿಸಬೇಕು. ಒಂದು ಒಳ್ಳೆಯ ಜ್ಞಾನಿ ಕೃಷ್ಣ ಅಂತ ಕಣ್ಮುಚ್ಚಿ ನೋಡಿದರೆ ಅವ್ರಿಗೆ ಎಂಥ ಕೃಷ್ಣ ಕಂಡ. ಅವರು ಯುದ್ಧರಂಗದಲ್ಲಿ ಬಾಣ ಹೊಡೆದು ಕೃಷ್ಣನ ಮೈ ಮೇಲೆ ಗಾಯ ಮಾಡಿದ್ರಲ್ಲ, ಆ ಪಾಪ ಪ್ರಜ್ಞೆ ನಾನು ಯಾವ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದೇನೋ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಶಕ್ತಿ ಅಂತ ಆರಾಧಿಸಿದೆನೋ ಅಂಥ ಕೃಷ್ಣನಿಗೆ ಬಾಣ ಬಿಟ್ಟುಬಿಟ್ಟೆ, ಪಾಪಿ ನಾನು. ಇದು ಸಾಯೋ ಕಾಲಕ್ಕೆ ಹೊಂದದ್ದವರಿಗೆ. ನಾನು ದೇವರಿಗೆ ಬಾಣ ಹೊಡೆದೆ, ಅವರ ಮೈಗೆ ಗಾಯ ಮಾಡಿದೆ. ಶಿತ ವಿಶಿಖ ಹತಃ ವಿಶೀರ್ಣ ದಂಸಃ ಕ್ಷತಜ ಪರಿಪೃತಃ. ಕಣ್ಣು ಮುಚ್ಚಿದರೆ ಮೈಯಲ್ಲಿ ನೆತ್ತರು ತುಂಬಿದ ಕೃಷ್ಣ ಕಾಣಿಸಿದ, ತನ್ನದೇ ಬಾಣದಿಂದ ಗಾಯಗೊಂಡ ಕೃಷ್ಣ. ಇದು ಸೈಕಾಲಜಿ. ಯಾಕೆಂದರೆ ತಾನು ಮಾಡಿದ ಪಾಪ ಪ್ರಜ್ಞೆ ಕಾಡಿತು ಸಾಯುವಾಗ. ಇಡೀ ಜೀವನದಲ್ಲಿ ನಾನು ಮಾಡಿದ ಮಹಾಪಾಪ ಅಂದರೆ ಕೃಷ್ಣನಿಗೆ ಬಾಣ ಬಿಟ್ಟುಬಿಟ್ಟೆ, ಎಂಥ ಪಾಪಿ ನಾನು ಅಂತ. ಏನು ಮಾಡಿದರೂ ಪಾಪ ಪ್ರಜ್ಞೆ ಮತ್ತು ನೆತ್ತರು ಮೈಯಲ್ಲೆಲ್ಲ ನೆತ್ತರು ಹರಿದು ಗಾಯಗೊಂಡ ಕೃಷ್ಣ ಕಂಡ ಅಂತೆ. ಸಾಯುವ ಕಾಲದಲ್ಲಿ ಸುಂದರ ಕೃಷ್ಣ ಕಾಣಿಸಲೇ ಇಲ್ಲ, ಮುದ್ದು ಕೃಷ್ಣ ಕಾಣಿಸಲೇ ಇಲ್ಲ. ಕಾರಣ ಸೈಕಾಲಜಿ. ಯಾವುದು ನಮ್ಮ ಜೀವನದಲ್ಲಿ ನಮಗೆ ಗಾಢವಾಗಿ ನಮ್ಮ ತಲೆಗೆ ನಾಟಿದೆ ಅದು ಸಾಯುವ ಕಾಲದಲ್ಲಿ ಬಂದು ನಿಲ್ಲುತ್ತೆ. ಮತ್ತು ಯಾವುದು ಸಾಯುವ ಕಾಲ ಬಂದು ನಿಂತಿತೋ ಅದನ್ನೇ ಮುಂದಿನ ಜನ್ಮದಲ್ಲಿ ಪಡೀತೀಯ ಅಂದ ಕೃಷ್ಣ. ಎಂ ವಾಪಿ ಸ್ಮರನ್ ಭಾವಂ ಹಿಂದೆ ಹೇಳಿದ್ದೆನು. ತಮ್ಮೇ ವೈತಿಕವಂತೆ ನಾವು ಮುಂದಿನ ಜನ್ಮದಲ್ಲಿ ಹಿಂದಿನ ಏನನ್ನು ಬಯಸಿದ್ದೇವೋ ಅದನ್ನೇ ಕೆಲವೊಮ್ಮೆ ಕೆಲವರು ಅಯ್ಯೋ ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿ ಏನೂ ಸುಖ ಪಡಲಿಲ್ಲ, ಅದರಿಂದ ಒಂದು ಪ್ರಾಣಿಯಾಗಿ ಹುಟ್ಟಿದ್ರು ಸುಖವಾಗಿ ಬದುಕ್ತಿದ್ದೆ ಅಂತ ಹೇಳಿ ಸಾಯ್ತಾರೆ, ಪ್ರಾಣಿಯಾಗಿ ಹುಟ್ಟುತ್ತಾರೆ. ಅನ್ಡೌಟೆಡ್ಲಿ ದಿಸ್ ಈಸ್ ಹ್ಯೂಮನ್ ಸೈಕಾಲಜಿ. ಈ ಸೈಕಾಲಜಿ ಹೇಳಿದವ ಕೃಷ್ಣ. ಮಾಡರ್ನ್ ಸೈಕಾಲಜಿಸ್ಟ್ಗಳಿಗೆ ಇದು ವಿಷಯ ಗೊತ್ತಿಲ್ಲ, ಯಾಕೆಂದರೆ ಅವರಿಗೆ ಸತ್ತ ಮೇಲೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆದ್ದರಿಂದ ಅವರು ಮಾಡರ್ನ್ ಸೈಕಾಲಜಿಸ್ಟ್ ಇದನ್ನು ಹೇಳೋದು ಸಾಧ್ಯ ಇಲ್ಲ. ಇವಂಗಾಗಲಿ ಯಾರೂ ಮಾಡರ್ನ್ ಸೈಕಾಲಜಿಸ್ಟ್ ಹೇಳೋದು ಸಾಧ್ಯ ಇಲ್ಲ. ಆದರೆ ಕೃಷ್ಣ ಹೇಳಿದ ಇದನ್ನು, ಏನನ್ನು ನೀನು ಸಾಯೋ ಕಾಲದಲ್ಲಿ ಗಾಢವಾಗಿ ಯೋಚಿಸಿದೆಯೋ ಅದಕ್ಕೆ ಸಾಯೋ ಕಾಲದಲ್ಲಿ ದೇವ್ರನ್ನ ಸ್ಮರಣೆ ಮಾಡು ಅಂತ ಹೇಳೋದು. ಭೀಷ್ಮಾಚಾರ್ಯ ಏನಾಯಿತು, ಸಾಯೋ ಕಾಲದಲ್ಲಿ ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಯೋಚನೆ ಮಾಡಿದರು. ಏನು ಪ್ರಯತ್ನ ಮಾಡಿದರು, ಆ ಕೃಷ್ಣ ಮೈಯೆಲ್ಲ ಗಾಯಗೊಂಡು ನೆತ್ತರು ಸುರಿಸಿ ಮೈಯಲ್ಲಿ ನೆತ್ತರು ಹರಿಯುವ ಕೃಷ್ಣ ಕಾಣಿಸಿದಾಗ ಹೀಗಾಗಬಾರದು ಅಂತ ಮನಸ್ಸು ಡೈವರ್ಟ್ ಆಯಿತು, ಸತ್ತು ಹೋದರು. ಆದ್ದರಿಂದ ಅವರಿಗೆ ಮುಕ್ತಿ ಸಿಗಲೇ ಇಲ್ಲ. ಯಾಕೆಂದರೆ ಆ ದೇಹ ಹೊರಗೆ ಹೋಗುವಾಗ ಕೃಷ್ಣನನ್ನು ನೆನಪಿಸ್ಕೊಂಡು ಹೋಗಬೇಕು. ಕೆಲವರು ಹೇಳ್ತಾರೆ ಸಾಯೋ ಮುಂಚೆ ನಮ್ಮ ಮನೆಯಲ್ಲಿ ಅವರು ಸಾಯುವಾಗ ಪುಣ್ಯಾತ್ಮ ಅವ್ರು ನಾರಾಯಣ ನಾರಾಯಣ ಅಂತ ಹೇಳಿ ಸತ್ತರು ಅಂತ. ನಾರಾಯಣ ಅಂತ ಹೇಳಿ ಆಮೇಲೆ ಸತ್ತದ್ದು, ಸಾಯುವಾಗ ನಾರಾಯಣ ಅಂತ ಹೇಳಲಿಲ್ಲ.
ಆದರೆ ಅದಕ್ಕೆ ಮುಂದೆ ಪುನಃ ಜನ್ಮ ಇದೆ. ಅದು ಏನು ಸಾಯುವಾಗ ಅಂದರೆ ದೇಹದಿಂದ ಹೊರಟು ಹೋಗುವಾಗ ನಾರಾಯಣ ಸ್ಮರಣೆ ಮಾಡಿಕೊಂಡು ಹೋಗಬೇಕು ಜೀವ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದು ಅವ್ರ ಜೀವದ ಒಳಗಿದ್ದಾಗ ಹೇಳೋದು ನಾರಾಯಣ ನಾರಾಯಣ, ಅದು ಉಪಯೋಗ ಇಲ್ಲ. ನಾರಾಯಣ ಅಂತ ಹೇಳಬೇಕು ಅನ್ನೋ ಆಸೆಯಿಂದ ಹೇಳಿದರು, ಆದರೆ ಅದು ಒಳಗಿನಿಂದ ಗಾಢವಾಗಿ ಕೊನೆ ಕ್ಷಣ ತನಕ ಉಳಿಲಿಲ್ಲ, ಹೊರಗೆ ಹೋಗೋ ಮರೆತು ಹೋಗುತ್ತೆ. ಇದು ಬಹಳ ವಿಚಿತ್ರ ಸೈಕಾಲಜಿ. ಇದನ್ನೆಲ್ಲ ಇಂಥ ಸೈಕಾಲಜಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಒಳ ತಿರುವುಗಳನ್ನು ಜಗತ್ತಿಗೆ ಮೊದಲ ಬಾರಿ ಹೇಳಿದವ ಕೃಷ್ಣ. ಈಸ್ ದ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ದಟ್ ವರ್ಲ್ಡ್ ಹ್ಯಾಡ್ ಎವರ್ ವಿಟ್ನೆಸ್ಡ್. ಯಾರೂ ಕೃಷ್ಣನಂಥ ಸೈಕಾಲಜಿಯನ್ನು ಕನಸಿನಲ್ಲಿ ಯೋಚಿಸುವ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಅದೇ, ನೀನು ಸಾತ್ವಿಕ ಆಗಿದ್ದರೆ ನಿನಗೆ ಸಾಯುವ ಕಾಲದಲ್ಲಿ ಸಾತ್ವಿಕ್ ಥಾಟ್ಸ್ ಬರ್ತವೆ. ನೀನು ಬೇಸಿಕಲಿ ರಾಜಸ ಆಗಿದ್ದರೆ ನೀನು ಎಷ್ಟೇ ಜಾಗ್ರತೆ ಮಾಡು, ರಾಜಸಿಕ್ ಥಾಟ್ಸೇ ಬರ್ತವೆ ಸಾಯುವ ಕಾಲದಲ್ಲಿ. ಆಮೇಲೆ ತಾಮಸ ಸ್ವಭಾವದವನಾಗಿದ್ದರೆ ನಿಮಗೆ ಇದನ್ನು ಒಂದು ದೃಷ್ಟಾಂತ ನೋಡಿ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರನ್ನು ಸಂಹಾರ ಮಾಡಿದ ಭಗವಂತ ವರಾಹ ರೂಪದಿಂದ ಮತ್ತು ನರಸಿಂಹ ರೂಪದಿಂದ. ಅವರಿಗೆ ಆ ಸಾಯುವ ಕಾಲದಲ್ಲಿ ಆ ಭಗವಂತನ ಉಗ್ರತ್ವ ಮಾತ್ರ ನೆನಪಾದ್ದು, ಭಗವತ್ವ ಅಲ್ಲ. ಏನು ಉಗ್ರ, ನರಸಿಂಹನ ಉಗ್ರ ರೂಪ, ಆ ಭಯಾನಕ ಸ್ವಭಾವ, ಆ ಭಯಾನಕವಾದಂಥ ಫಾರ್ಮು ವರಾಹ ರೂಪದಿಂದ ಅವನು ಚುಚ್ಚಿ ಕೊಂದ. ದಾಡೆಯಿಂದ ಕಿವಿಯಿಂದ ಹೊಡೆದು ಆ ಕಿವಿಯನ್ನು ಚುಚ್ಚಿ ಅವನ ದಾಡೆಯಿಂದ ಚುಚ್ಚಿ ಇರಿದು ಕೊಂದ. ಆ ಉಗ್ರತ್ವ ಅವನ ನೆನಪಾನದ್ದು. ಆ ಕ್ರೂಯಲ್ಟಿ ಸಾಯೋ ಕಾಲದಲ್ಲಿ ಆ ಕ್ರೂಯಲ್ಟಿ ನೆನಪಾಯಿತು. ಇಬ್ಬರು ಕ್ರೂರ ವ್ಯಕ್ತಿಗಳಾಗಿ ಹುಟ್ಟಿದರು, ರಾವಣ ಕುಂಭಕರ್ಣ. ಆದರೆ ರಾವಣ ಕುಂಭಕರ್ಣ ಸಾಯುವಾಗ ಅವರಿಗೆ ಕ್ರೂಯಲ್ಟಿ ಅಲ್ಲ, ನಗ್ತಾ ಇದ್ದಂಥ ಮುದ್ದಾದ ರಾಮಚಂದ್ರನನ್ನು ನೋಡಿ ಸತ್ತರು ಅವರು. ಆವಾಗ ಅವರಿಗೆ ಆ ಕ್ರೂಯಲ್ಟಿ ಬರಲಿಲ್ಲ, ಆದರೆ ಒಳಗಿಂದ ದ್ವೇಷ ಮಾತ್ರ ಇತ್ತು. ಆ ಕ್ರೂಯಲ್ಟಿ ಹೋಯಿತು. ರಾಮಚಂದ್ರ ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ಷತ್ರಿಯ ವೀರನ ನೋಡಿ ಆ ಆಕಾರದಿಂದ ಮನಸ್ಸಿಗೆ ಒಂದು ಖುಷಿ ಅವನನ್ನು ನೋಡಿದಾಗ. ಆ ಉಗ್ರತ್ವದ ಫೀಲಿಂಗ್ ಇಲ್ಲ. ಆದ್ದರಿಂದ ಅವನ ಅರಸೊತ್ತಿಗೆ ಒಬ್ಬ ಸಮ್ರಾಟ್, ಒಬ್ಬ ರಾಜಪುತ್ರನಾಗಿ ಸುಂದರ ಮೂರ್ತಿಯಾಗಿ ರಾವಣ ಕಂಡ. ಆದರೆ ಅವನನ್ನು ದ್ವೇಷಿಸಿದ ಇವ. ಮುಂದೆ ಇವರು ರಾಜಪುತ್ರರಾಗಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದರು. ಅದರ ದ್ವೇಷ ತುಂಬಿಕೊಂಡಿತ್ತು ಒಳಗೆ. ಸೊ ಸಾಯುವಾಗ ಯಾವ ಭಾವನೆಯಿಂದ ಭಗವಂತನ ಎದುರಿಸಿದರೋ ಅದೇ ರೀತಿಯ ಜನ್ಮ ಬಂತು ಅವರಿಗೆ. ಆದರೆ ಶಿಶುಪಾಲ ದಂತವಕ್ರರಾದಾಗ ಅವರ ಶಾಪ ಮುಗಿದಿತ್ತು. ನಿಜವಾಗಿ ಭಗವಂತನ ನೆನಪಾಯಿತು, ಭಗವಂತನ ಹತ್ರ ಹೋದರು. ಇದು 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 ಸೈಕಾಲಜಿ. ಆ ಕಾಲದಲ್ಲಿ ನಮಗೆ ಗಾಢವಾಗಿ ಏನು ನೆನಪು ಬಂತೋ ಅದು ನಾವು ಆಗ್ತೇವೆ. ಆದ್ದರಿಂದ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಯಾವ ದೇಹ ಬರಬೇಕು ಇವನಿಗೆ, ಕಾರ್ಯಕಾರಣ ಕರ್ತೃತ್ವೇ. ಅದಕ್ಕೆ ಪ್ರಕೃತಿ ಕಾರಣ ಆದರೂ ಕೂಡ ಅದಕ್ಕೆ ಮೂಲಭೂತವಾಗಿ ಇವನ ಪ್ರಕೃತಿ ಅಂದರೆ ಈ ಜೀವನ ಸ್ವಭಾವ, ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ಅದಕ್ಕೆ ಅನುಗುಣವಾಗಿ, ಅಥವಾ ಅವನ ಹಿಂದೆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳೇನಿದೆ ಆ ಕೃತಿಗಳ ಮೂಲಕ ಈ ದೇಹ ಬಂತು. ಹಾಗಾಗಿ ತಾಯಿ ಲಕ್ಷ್ಮೀದೇವಿ ಆಗಲಿ ಭಗವಂತ ಆಗಲಿ ನಮಗೆ ದೇಹ ಕೊಡುವಾಗ ಇವನಿಗೆ ಒಳ್ಳೆಯ ಶರೀರ ಕೊಡೋಣ, ಇವನಿಗೆ ಕೆಟ್ಟ ಶರೀರ ಕೊಡೋಣ ಅಂತ ಅವರು ಸ್ವಂತವಾಗಿ ಡಿಸ್ಕ್ರಿಮಿನೇಟ್ ಮಾಡಿ ಕೊಟ್ಟದ್ದಲ್ಲ. ನಮ್ಮ ಕರ್ಮ ಯಾವುದೋ ಅದಕ್ಕೆ ತಕ್ಕಂತೆ ದೇಹ ಕೊಟ್ಟರು. ತಾಯಿಯು ಅದನ್ನೇ ಮಾಡಿದ್ಲು, ಭಗವಂತರು ಅದನ್ನೇ ಮಾಡಿದ. ಹೀಗೆ ಪ್ರಕೃತಿಯಿಂದ ಅಂದರೆ ಗುಣಸಂಗದಿಂದ ಪ್ರಕೃತಿಗೆ ನಮಗೂ ಇರತಕ್ಕ ಸಂಪರ್ಕದಿಂದ ನಮ್ಮ ಪ್ರಕೃತಿಯಿಂದ ಗುಣತ್ರಯಗಳು, ಪ್ರಕೃತಿ ಕಾರ್ಯವಾದ ಗುಣತ್ರಯಗಳು ನಮ್ಮ ಮೇಲೆ ಏನು ಪರಿಣಾಮ ಮಾಡಿದವೋ ಅದರಿಂದ ನಾವು ಬಂತು. ಹೀಗೆ ನೋಡಿ ಸೃಷ್ಟಿಗೆ ಸಂಬಂಧ ಇದರಲ್ಲಿ ಬರೇ ಜೀವ. ಅದರ ನಂತರ ಇದು ಎಲ್ಲಕ್ಕೆ ಕಾರಣನಾಗಿ ಪುರುಷ ಇದ್ದಾನೆ ಎಂದರು. ಅಲ್ಲಿ ಪರಮಪುರುಷ ಪರಮಾತ್ಮನನ್ನು ಮಾತ್ರ ಇಟ್ಟುಕೊಂಡು ಮುಂದೆ ಶ್ಲೋಕ ಹೇಳ್ತಾರೆ ಅವರು. ಏನು ಅಂದರೆ ಉಪದ್ರಷ್ಟ ಹನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಪುರುಷ ಇದ್ದಾನೆ, ಬರೇ ಪುರುಷ ಅಲ್ಲ ಪರಪುರುಷ ಇದ್ದಾನೆ. ಇಲ್ಲಿ ಪುರುಷಃ ಪರಃ ಅಂತ ಭಾಗವತದಲ್ಲಿ ಹೇಳಿದ್ದಾನೆ, ಇಲ್ಲಿ ತಗೊಂಡ್ರು. ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಅದರ ಸುಖ ದುಃಖಗಳನ್ನು ಭೋಗ ಮಾಡತಕ್ಕಂಥ ಒಬ್ಬನೇ ಅಲ್ಲ, ಅವನಕ್ಕಿಂತ ಪರಹ ಬೇರೆಯಾದ, ಅವನಕ್ಕಿಂತ ಉತ್ತಮನಾದ. ಆದ್ದರಿಂದ ಸುಖ ದುಃಖ ಭೋಗ ಎರಡೂ ಸುಖ ದುಃಖಗಳನ್ನು ಭೋಗಿಸದ ಕೇವಲ ಸುಖವನ್ನು ಭೋಗಿಸುವಂಥ ಭಗವಂತ ಈ ದೇಹದೊಳಗಿದ್ದಾನೆ. ಅವನು ಯಾಕಿದ್ದಾನೆ? ಅವನಿಗೆ ಸುಖ ದುಃಖ ಭೋಗ ಇಲ್ಲ, ಅವನಿಗೆ ಶರೀರ ಬಂಧನ ಇಲ್ಲ. ಯಾಕಿದ್ದಾನೆ? ಅವನು ಉಪದ್ರಷ್ಟ ಹನುಮಂತಾಚ. ಅವನು ಯಾಕಿದ್ದಾನೆ ಅಂದರೆ ಇದೆಲ್ಲ ತಾಯಿ ಮಾಡುವಾಗ ತಾಯಿಗೆ ಲಕ್ಷ್ಮಿಗೆ, ಅದನ್ನು ಅನುಭವಿಸುವಾಗ ಜೀವನಿಗೆ, ಅವನ ಪ್ರತಿಯೊಂದು ಅವನ ಗುಣಕರ್ಮಗಳು ಪ್ರವೃತ್ತಿ ಅವನ ಮೇಲೆ ಹೇಗೆ ಆಗಬೇಕು, ಇದಕ್ಕೆ ಎಲ್ಲಕ್ಕೂ ಹಿಂದಿನಿಂದ ಪ್ರೇರಕ ಶಕ್ತಿ ಯಾರು? ಉಪದ್ರಷ್ಟ ಹನುಮಂತಾಚ. ಉಪದ್ರಷ್ಟ ಅಂದರೆ
ಅಂದರೆ ಎತ್ತರದಲ್ಲಿ ಇದ್ದು ಹತ್ತಿರದಲ್ಲಿ ಇದ್ದು ನೋಡುವವನು ಅಂತ. ಉಪದ್ರಷ್ಟ ಅಂದರೆ ಹತ್ತಿರದಲ್ಲೇ ನಮ್ಮ ಒಳಗೆ ಇದ್ದು ನಾವು ಮಾಡುವುದನ್ನೆಲ್ಲ ನೋಡ್ತಾ ಇದ್ದಾನೆ. ಆದ್ದರಿಂದ ನಾವು ಮುಂದೆ ಏನಾಗಬೇಕು ಅಂತ ಅವನಿಗೆ ಗೊತ್ತಾಗುವಷ್ಟು ಸಲೀಸು ನಮಗೆ ಗೊತ್ತಾಗುವಾಗಿಲ್ಲ. ಎಲ್ಲವನ್ನೂ ಹತ್ತಿರದಿಂದ ಸಾಕ್ಷಾತ್ತಾಗಿ ನೋಡುವವನು, ಆದರೂ ಎಲ್ಲಕ್ಕಿಂತ ಉಪರಿ ಇದ್ದು ನೋಡುವವನು. ಎಲ್ಲಕ್ಕಿಂತ ಮೇಲಿದ್ದಾನೆ, ಎಲ್ಲವನ್ನೂ ಹತ್ತಿರದಲ್ಲಿ ನೋಡ್ತಾನೆ. ಅವನು ಉಪದ್ರಷ್ಟ. ನೋಡಿ ಅಂದರೆ ಅನುಕ್ಷಣ ಪ್ರತಿಯೊಂದು ಕ್ರಿಯೆಯಲ್ಲೂ ಹನುಮಂತ ಅಂದರೆ ನಾವು ಮಾಡುವುದಕ್ಕೆ ತಿಳಿದು ಏನನ್ನು ಮಾಡಬೇಕು ಅಂತ ತನ್ನ ಇಚ್ಛೆಗೆ ಅನುಗುಣವಾಗಿ, ಇನ್ನೊಬ್ಬರ ಅಧೀನವಾಗಿ ಅಲ್ಲ. ಗುಣತ್ರಯಗಳ ಪ್ರೇರಣೆ ಮಾಡೋದು ಗುಣತ್ರಯಗಳಿಗೆ ಅನುಗುಣವಾಗಿ ಆದರೂ ಕೂಡ ಗುಣತ್ರಯಗಳ ಅನುಸಾರವಾಗಿ ಅಧೀನವಾಗಿ ಅಲ್ಲ, ಸ್ವತಂತ್ರವಾಗಿ ಸ್ವೇಚ್ಛಾಂ ಆದರೆ ಅವನು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ, ಆದರೆ ಅದಕ್ಕೆ ಅಧೀನನಾಗಿ ಎಲ್ಲ ಸ್ವೇಚ್ಛಾಂ ನನ್ನ ಇಚ್ಛೆಗೆ ಅನುಗುಣವಾಗಿ ಎಲ್ಲ ಕರ್ಮಗಳಿಗೆ ಒಳಗಿನಿಂದ ಸ್ಯಾಂಕ್ಷನ್ ಮಾಡುವ ಹನುಮಂತ, ಪ್ರೇರಣೆ ಮಾಡುವ. ಹಾಗಾಗಿ ಹತ್ತಿರದಲ್ಲಿ ಕೂತು ನಮ್ಮ ಕರ್ಮಗಳನ್ನು ಬಲ್ಲವನು ಅವನು. ಯಾವ ರೀತಿಯ ಕರ್ಮದಿಂದ ಏನಾಗಬೇಕು ಅಂತ ತಿಳಿದವನು ಅವನು. ಆ ರೀತಿ ಒಳ ಕೂತು ಪ್ರೇರಣೆ ಮಾಡುವನು ಅವನು. ಅದಕ್ಕಾಗಿ ಒಳ ಕೂತಿದ್ದಾನೆ. ಉಪದ್ರಷ್ಟ ಹನುಮಂತಾಚ ಅಂದ ಭರ್ತ ಭೋಕ್ತ. ಆಮೇಲೆ ಹಾಗಾದ್ರೆ ಸುಮ್ಮನೆ ಇದೆ ಅನಷ್ಟನ್ನ ಅನ್ಯೋಭಿಜಾಗಶೀತಿ. ಒಂದು ಹಕ್ಕಿ ಹಣ್ಣು ತಿಂತಾ ಇದೆ, ಇನ್ನೊಂದು ಹಕ್ಕಿ ಹಣ್ಣು ತಿನ್ನದೆ ಹಸಿವಾಗದೆ ಕುಳಿತಿದೆ. ತಿನ್ನುವ ಹಕ್ಕಿಗೆ ಹಸಿವಾಗ್ತೈತಿ, ತಿನ್ನುವ ಹಕ್ಕಿ ತಿಂದು ಬಡವಾಗ್ತೈತಿ. ಅದು ಹಸಿವಿಲ್ಲದೆ ಬಡವಾಗದೆ ತಿನ್ನದ ಹಕ್ಕಿ ಆನಂದವಾಗಿ ನೋಡ್ತಾ ಇದೆ ಅಂದರೆ ಅಲ್ಲಪ್ಪ, ಇನ್ನೊಂದು ಕಾರಣ ಅವನು ಭರ್ತ ಭೋಕ್ತ, ನಿನ್ನ ದೇಹದ ಒಳಗೆ ಇದ್ದಾನೆ, ನಿನ್ನನ್ನು ಹೊತ್ತುಕೊಂಡಿದ್ದಾನೆ. ಅವನು ಹೋದರೆ ನೀನು ಬಿದ್ದು ಹೋಗ್ತೀಯ, ಅದಕ್ಕೆ ಭರ್ತ. ಯಾಕಂದರೆ ಈ ದೇಹದಲ್ಲಿ ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ ಅಂತ. ಭಗವಂತ ಹೊರಟು ಹೋದ ಕೂಡಲೇ ಈ ದೇಹ ಬಿದ್ದು ಹೋಗುತ್ತೆ, ಮತ್ತು ಜೀವ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದರಿಂದ ಈ ದೇಹದಲ್ಲಿ ನೀನು ಇರುವಂತೆ ಮಾಡಿದವನೇ ಅವನ ಒಳಗೆ ಕೂತದ್ರಿಂದ ಈ ದೇಹ ನಿಂತಿದೆ. ಅವನು ಹೊರಟು ಹೋದರೆ ಯಸ್ಮಿನ್ ಗತೆ ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ಪ್ರಾಣದೇವರು ಹೊರಟು ಹೋಗ್ತಾರೆ. ಪ್ರಾಣದೇವರು ಹೊರಟು ಹೋದರೆ ಮತ್ತು ಈ ಜೀವ ಇಲ್ಲಿರುವುದು ಹೇಗೆ? ಸೊ ನೀನು ಈ ದೇಹದಲ್ಲಿ ಇರಬೇಕು ಅಂದರೆ ಅವನು ಇರಬೇಕು. ಅವನು ಹೊರಟೋದು ಇದು ಬಿದ್ದು ಹೋಗುತ್ತೆ. ಅದು ನೀನು ಬೀಳದಂತೆ ನಿನ್ನನ್ನು ಎತ್ತಿ ಹಿಡ್ಕೊಳ್ಳಿಕ್ಕೋಸ್ಕರ ದೇಹದಲ್ಲಿ ಬಂದು ಕೂತಿದ್ದಾನೆ. ಮತ್ತಷ್ಟೇ ಅಲ್ಲ, ಭೋಗ್ತಾಜ, ಎಲ್ಲ ಆನಂದ ಭೋಗ ಮಾಡ್ತಾ ಇದ್ದಾನೆ ಒಳಗೆ. ನೀನು ಸುಖ ದುಃಖಗಳ ಭೋಗ್ತಾ ಆದರೆ ಅವನು ಕೇವಲ ಆನಂದ ಭೋಗ್ತಾ. ಅವನು ದುಃಖದ ಸ್ಪರ್ಶ ಇಲ್ಲ, ಆದರೆ ಅಲ್ಲೂ ಆನಂದ, ಹೊರಗೂ ಆನಂದ, ಒಳಗೂ ಆನಂದ, ಎಲ್ಲ ಕಡೆಯೂ ಆನಂದ ಭೋಗ. ಶುಭಂ ಪಿಬತ್ಯಸು ನಿತ್ಯಂ, ಆನಂದವನ್ನು ಭೋಗ ಮಾಡ್ತಾ ಇದ್ದಾನೆ. ಆದರೆ ನೀನು ಈಶ್ವರನೂ ಅಲ್ಲ, ಅವನು ಮಹೇಶ್ವರ. ನೀನು ನಿನ್ನ ದೇಹಕ್ಕೆ ಕೂಡ ಒಡೆಯ ಅಲ್ಲ. ಈಶ್ವರ ಅಂದರೆ ಒಡೆಯ ಅಂತ ಅರ್ಥ. ನೀನು ನಿನ್ನ ದೇಹಕ್ಕೆ ಸ್ವಾಮಿ ಅಲ್ಲ. ಯಾಕೆಂದ್ರೆ ನಿನ್ನ ದೇಹ ನಿನ್ನ ಕೈಯಲ್ಲಿಲ್ಲ, ನೀನು ಹೇಳಿದ ಹಾಗಿಲ್ಲ, ನೀನು ಹೇಳಿದನ್ನು ಮಾಡುವುದೂ ಇಲ್ಲ. ಅದರ ಒಳಗೆ ಇದ್ದು, ಎಲ್ಲ ದೇಹದ ಒಳಗೆ ಇದ್ದು ಎಲ್ಲ ದೇಹವನ್ನು ನಿಯಂತ್ರಿಸ್ತಕ್ಕಂಥ ಆಮ್ನಿ ಪೊಟೆಂಟ್ ಯಾರು? ಅದು ಅವನು. ಅದಕ್ಕೋಸ್ಕರ ಒಳಗೆ ಕೂತಿದ್ದಾನೆ. ಆದ್ದರಿಂದಲೇ ಅವನನ್ನು ನಿಮ್ಮನ್ನೆಲ್ಲ ಆತ್ಮ ಅಂತ ಕರೀತಾರೆ. ಅವನನ್ನು ಪರಮಾತ್ಮ ಇತಿ ಚಾಪ್ಯುಕ್ತ, ಅವನು ಪರಮಾತ್ಮ. ಯಾಕೆಂದರೆ ಈ ಆತ್ಮ ಒಂದೊಂದು ದೇಹದಲ್ಲೂ ಒಬ್ಬೊಬ್ಬ ಆತ್ಮ, ಅವನು ಎಲ್ಲ ದೇಹದಲ್ಲೂ ಇದ್ದಾನೆ. ಹಾಗಾಗಿ ಅವನು ಆ ಪರಮಾತ್ಮ ಇತಿ ಚಾಪ್ಯುಕ್ತ ದೇಹೇಸ್ಮಿನ್, ಅವನು ದೇಹದ ಒಳಗಿದ್ದರೂ ಎಲ್ಲ ದೇಹದ ಒಳಗೂ ಇದ್ದಾನೆ. ಅದರಿಂದ ಅವನು ದೇಹದ ಒಳಗೆ ಇದ್ದೂ ಸರ್ವಗತ ಅವನು. ಆದ್ದರಿಂದ ಅವನನ್ನು ಪರಮಾತ್ಮ ಅಂತ ಹೇಳ್ತಾರೆ. ಪರಮಪುರುಷ. ನಾವು ಬರೇ ಪುರುಷರು, ಅವನು ಪರಮಪುರುಷ. ನಾವು ಬರೇ ಆತ್ಮಗಳು, ಅವನು ಪರಮಾತ್ಮ. ಪರಮಾತ್ಮ ಇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪರಮ ಪುರುಷ ಪರಹ. ಇಷ್ಟಾದ ಮೇಲೆ ಇದರ ಉಪಸಂಹಾರ ಶ್ಲೋಕ ಮುಗಿಸಿ ನಾನು ಇವತ್ತು ಅಂದರೆ ಇದು ಈ ಬಾರಿಯ ರೆಕಾರ್ಡ್ ಬ್ರೇಕು. 2 ಶ್ಲೋಕಕ್ಕಿಂತ ಹೆಚ್ಚು ಯಾವತ್ತೂ ಮಾಡಿಲ್ಲ. ಇವತ್ತು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ 4ನೇ ಶ್ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಆದ್ದರಿಂದ ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈ ಸಹ. ನಾನು ಹೇಳಿದ ವಿಷಯ ಇಷ್ಟೇ. ಒಬ್ಬ ಪುರುಷ ಜೀವ ಮತ್ತು ಪರಮಪುರುಷ. ಪ್ರಕೃತಿ ಜಡ ಪ್ರಕೃತಿ, ಚಿತ್ ಪ್ರಕೃತಿ, ಅದರ ಪರಿಣಾಮವಾಗಿರತಕ್ಕಂಥ ಸತ್ವರಜ ಸ್ತಮೋ ಗುಣಗಳು. ಈ ಇಷ್ಟರ ಫಂಕ್ಷನಿಂಗ್ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ನೀನು ತಿಳ್ಕೊಳ್ಬೇಕಾದ ಏನೂ ಇಲ್ಲ ಅಂದರು. ಇಷ್ಟೇ ಇರೋದು. ಭಗವಂತ ಜೀವ, ಜಡ ಪ್ರಕೃತಿ, ಚಿತ್ ಪ್ರಕೃತಿ. ಜಡ ಪ್ರಕೃತಿಯ ವಿಕಾರಕ್ಕೆ ಕಾರಣವತ್ತಾಗಿರತಕ್ಕಂಥ ಎನರ್ಜಿ 3: ಸತ್ವ ರಜಸ್ ತಮಸ್ಸು. ಇದು ಇಷ್ಟು ಯಾರು ವೇತ್ತಿ ತಿಳ್ಕೊಂಡ್ರೆ ಏನು? ಸರ್ವಥಾ ವರ್ತಮಾನೋಪಿ ನಸಭೂಯೋ ಭಿಜಾಯತೆ. ನೀನು ಹೇಗೆ ಬೇಕಾದರೆ ಬದುಕು. ಜ್ಞಾನಿಯಾದವನು ಹೇಗೆ ಬದುಕಿದರೂ ದೇವರು ಕ್ಷಮಿಸ್ತಾನೆ. ಯಾಕಂದರೆ ದೇವರಿಗೆ ಪ್ರೀತಿ ಇರುವುದು ಕರ್ಮದ ಮೇಲಲ್ಲ, ಜ್ಞಾನದ ಮೇಲೆ. ಜ್ಞಾನಿ ಹೇಗೆ ನಡ್ಕೊಂಡ್ರೂ ಇದು ಭಗವಂತನ ಪೂಜೆ ಅಂತ ನಡ್ಕೋತಾನೆ. ಪಾಪಕರ್ಮ ಮಾಡಿದರೂ ದೇವರಿಗೆ ಸಮರ್ಪಣೆ ಮಾಡ್ತಾನೆ ಅವ. ಕೆಲವರು ಮಾಡಿದ ಹಾಗೆ ಶುಭಕರ್ಮ ಮಾತ್ರ ಅಲ್ಲ, ನನ್ನಿಂದ ಪಾಪಕರ್ಮ ಆಯಿತು. ಯಾಕೆಂದರೆ ನಾನು ನನ್ನ ಪ್ರಾರಬ್ಧ ಕರ್ಮದಿಂದ, ಹಿಂದಿನ ಕರ್ಮ ಸಂಸ್ಕಾರದ ಬಲದಿಂದ ನಾನು ಪಾಪಕರ್ಮ ಮಾಡಿದೆ. ಅದನ್ನು ನನ್ನ ಕೈಯಲ್ಲಿ ಭಗವಂತ ಮಾಡಿದ. ಭಗವಂತ ನನ್ನ ಆ ಪ್ರಾರಬ್ಧ ಕರ್ಮ ಹೋಯಿತು, ನಿನಗೆ ಅರ್ಪಿತ.
ಪಾಪಕರ್ಮದ ಅನುಸಂಧಾನ ಹಾಗೆ. ಪಾಪಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬಾರ್ದು. నేను ದೇವ್ರ ಮೇಲೆ ಅಯ್ಯೋ ಪಾಪ ಅವನಿಗೆ ಯಾಕೆ ನನ್ನ ಪಾಪ ಅಂತ ಇವನಿಗೆ ಅನುಕಂಪೆಯ ಏನು ಹುಚ್ಚುತನಗಳಿವೆಲ್ಲ. ಶಾಸ್ತ್ರದ ಪರಿಜ್ಞಾನ ಇಲ್ಲದೆ ಶಾಸ್ತ್ರ ಬಗ್ಗೆ ಮಾತಾಡಬಾರ್ದು ಯಾವಾಗ. ನಾನು ಮಾಡಿದ ಪಾಪಕರ್ಮ ನಿನಗೆ ಅರ್ಪಿತ ಅಂದರೆ ಏನು ಗೊತ್ತಾ, ನಾನು ಹಿಂದಿನ ಜನ್ಮದಲ್ಲಿ ಒಂದು ಪಾಪ ಮಾಡಬೇಕಾದ್ದನ್ನು ನನ್ನ ಪ್ರಾರಬ್ಧ ಕರ್ಮದಲ್ಲಿ ಸೇರಿತ್ತು, ಅದಕ್ಕೆ ಪರಿಣಾಮವಾಗಿ ನಾನು ಪಾಪ ಮಾಡೋದು ನನ್ನ ಕರ್ಮದ ಉತ್ತರ ರಿಯಾಕ್ಷನ್ ಅದು. ಅದನ್ನು ನನ್ನ ಕೈಯಲ್ಲಿ ಮಾಡಿಸಿದೆ, ಆಯಿತು, ಆ ಪ್ರಾರಬ್ಧ ಕರ್ಮ ಹೋಯಿತು. ಭಗವಂತ ನನ್ನ ಕೈಯಲ್ಲಿ ಈ ಕ್ರಿಯೆ ಮಾಡಿಸಿ ಆ ಪ್ರಾರಬ್ಧ ಕರ್ಮವನ್ನು ಕಳೆದೆ, ನಿನಗೆ ಅರ್ಪಿತ. ದುಃಖ ಅನುಭವಿಸಿದೆ, ನಾನು ಅನುಭವಿಸೋ ದುಃಖ ದುಃಖ ನನಗಿಲ್ಲ, ದೇವರಿಗೆ ಬೇಡ ಪಾಪ. ನಾನು ದುಃಖ ಅನುಭವಿಸಿದ್ರಿಂದ ಹಿಂದಿನ ಈ ಜನ್ಮದಲ್ಲಿ ಯಾರೋ ನನ್ನ ಕೈಯಿಂದ ಸಾಲ ತೊಗೊಂಡು ಇಟ್ಕೊಂಡು, ನಿಮ್ಮ ಕೈಯಿಂದ ಒಂದು ಲಕ್ಷ ರೂಪಾಯಿ ಸಾಲ ತೊಗೊಂಡ್ರು, ಟೊಪ್ಪಿ ಹಾಕಿದರು. ಆವಾಗ ಅಯ್ಯೋ 1 ಲಕ್ಷ ರೂಪಾಯಿ ಹೋಯ್ತಲ್ಲ ಅಂತ ನಾವು ತಲೆಗೆ ಇಟ್ಕೊಂಡು ಗೋಳಾಡ್ತೇವೆ. ಆದರೆ ಅವ್ರು ಹೇಳೋದು ಅದನ್ನು ಭಗವಂತನಿಗೆ ಅರ್ಪಿಸು ಅಂತ. ಅದನ್ನು ಸಾಲ ದುಡ್ಡು ಕಳ್ಕೊಂಡದ್ದು ಅದು ಅನಿಷ್ಟ ಕರ್ಮ, ಅದನ್ನು ದೇವರಿಗೆ ಸಮರ್ಪಿಸೋದ? ದೇವರಿಗೆ ಸಮರ್ಪಿಸಬೇಕು. ಹೇಗೆ ಗೊತ್ತಾ, ನಾನು ಈ ಜನ್ಮದಲ್ಲಿ 1 ಲಕ್ಷ ರೂಪಾಯಿ ಕಳ್ಕೊಳ್ಬೇಕಾಗಿದ್ದರೆ ಅದಕ್ಕೆ ಹಿಂದಿನ ಜನ್ಮದ ಏನೋ ನನ್ನ ದೋಷ ಇರಬೇಕಲ್ಲ. ಆದರೆ ಹಿಂದಿನ ಜನ್ಮದಲ್ಲಿ ಯಾರಿಗೋ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಅವನು ಈ ಜನ್ಮದಲ್ಲಿ ವಾಪಸ್ ಕೊಡಲಿಲ್ಲ, ಅಲ್ಲಿ ಋಣ ಸಂದಾಯ ಆಯಿತು. ಭಗವಂತ ಕೃತಜ್ಞತೆಗಳು. ಇದು ನಾವು ಮಾಡುವ ಎಲ್ಲ ತಪ್ಪುಗಳನ್ನು ಭಗವಂತನಿಗೆ ಅರ್ಪಿಸುವ ವಿಧಾನ. ಇದು ಗೊತ್ತಿಲ್ಲದೆ ಇದ್ದವರು ವೇದಾಂತ ಮಾತಾಡಬಾರ್ದು. ವೇದಾಂತದಲ್ಲಿ ನೀನು ಮಾಡಿದ ಸಮಸ್ತ ಕರ್ಮವನ್ನು ಭಗವಂತನಿಗೆ ಅರ್ಪಿಸು. ಶುಭ ಕರ್ಮ ಮಾತ್ರ ಅಲ್ಲ, ಯಾಕೆಂದರೆ ಶುಭ ಅಶುಭ ಅಂತ ನಮಗೆ ಇರೋದು, ಭಗವಂತನಿಗೆ ಇಲ್ಲೇ ಇಲ್ಲ. ಇವೆಲ್ಲವೂ ಏವಮಪ್ಯ ಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ, ವೇದವ್ಯಾಸರು ಘೋಷಣೆ ಮಾಡಿದರು. ನನಗೆ ಶುಭ ಅಶುಭ ಅಂತಿಲ್ಲಪ್ಪ, ಯಾವುದು ಆಗಬೇಕೋ ಅದು ಆಗೋದಷ್ಟೇ. ಅಶುಭವಾಗೋದು ಶುಭ ಆಗೋದು ಅಂತಿಲ್ಲ. ಅದು ನಿನ್ನ ಲೈಕಿಂಗು. ನಮಗೆ ಇದು ಬೇಕು ಅಂತುಂಟು, ಶುಭ ಅನಿಸಿ, ಯಾವುದು ಬೇಡ ಅನಿಸೋದು ಅಶುಭ. ಭಗವಂತನಿಗೆ ಬೇಕು ಬೇಡಗಳೇ ಇಲ್ಲ, ಅವನಿಗೆ ಅಶುಭವೇ ಇಲ್ಲ. ಯಾವುದು ಆಗಬೇಕೋ ಅದು ಆಗ್ತಾ ಇದೆ ಅಷ್ಟೇ. ಅದು ಯಾವುದು ಆಯಿತೋ ಅದು ನಿನಗೆ ಅರ್ಪಿತ ಅಂತ. ಈ ಎಚ್ಚರ ಇಲ್ಲದೆ ಇದ್ದವರು ಶುಭ ಕರ್ಮವನ್ನು ಮಾತ್ರ ಭಗವಂತನಿಗೆ ಅರ್ಪಿಸಬೇಕು ಅಂತ ಒಂದು ಅತ್ಯಂತ ಅಬದ್ಧ ಅಶಾಸ್ತ್ರೀಯವಾದ ಒಂದು ಪರಂಪರೆ ನಿರ್ಮಾಣ ಆಗ್ತಾ ಇದೆ ಜನರಲ್ಲಿ. ತಪ್ಪು ಕಲ್ಪನೆ. ಅಸಂಗತ ಅಂದರೆ ಇದಕ್ಕಿಂತ ಅಸಂಗತವಾಗಿ ಮಾತಾಡೋದೇ ಸಾಧ್ಯ ಇಲ್ಲ. ಅಷ್ಟು ಸಿದ್ಧಾಂತ ವಿರುದ್ಧವಾದ, ಅದು ಭಗವತ್ ಪ್ರಜ್ಞೆಗೆ ಬಾಧಕವಾಗಿರತಕ್ಕಂಥ ಒಂದು ಕಲ್ಪನೆ. ಏನೋ ತಿಳುವಳಿಕೆ ಇಲ್ಲದಿದ್ದವರು ವೇದಾಂತ ಹೇಳಲಿಕ್ಕೆ ಶುರು ಮಾಡಿ ಪ್ರಾರಂಭ ಆಗಿಬಿಟ್ಟಿದೆ. ಏನು ಹೇಳ್ತಾನೆ, ಏವಂ ವೇತ್ತಿ ಪುರುಷಂ ಪ್ರಕೃತಿಂಜ ಗುಣೈ ಸಹ. ಎಲ್ಲವೂ ಆ ಗುಣಗಳ ಫಂಕ್ಷನಿಂಗು ಕೂಡ ಭಗವಂತನದ್ದು. ತಮೋಗುಣ ಪ್ರವೃತ್ತಿ ಮಾಡಿದವನು ಅವನೇ, ಅವನ ಮೂಲಕ ಪಾಪಕರ್ಮ ನಾನು ಮಾಡಿದೆ, ಎಲ್ಲವೂ ನಿನಗೆ ಅರ್ಪಿತ ಅಂತ ಯಾರು ವರ್ತಾನೆ ಅವನು ಸರ್ವಥಾ ವರ್ತಮಾನೋಪಿ. ಭಗವತ್ ಪ್ರಜ್ಞೆ ಜಾಗೃತವಾಗಿದೆ ಅವನಲ್ಲಿ. ಅವನು ಏನು ಮಾಡಿದರೂ ನಸ ಪಾಪೈಹಿ ನಸ ಭೂಯೋಭಿಜಾಯಿತೆ. ಭಗವತ್ ಪ್ರಜ್ಞೆ ಜಾಗೃತವಾದ ಮೇಲೆ ಮತ್ತೆ ಭೂಮಿಯಲ್ಲಿ ಹುಟ್ಟೋಲ್ಲಪ್ಪ, ಅವನು ಮುಕ್ತಿ ಪಡೀತಾನೆ. ಮುಕ್ತಿ ಪಡೆಯುವುದಕ್ಕೆ ಬೇಕಾಗಿರುವುದು ಇದು ಎಲ್ಲದರ ಭಗವಂತನಲ್ಲಿ ಸಮರ್ಪಣೆ, ಎಲ್ಲದರ ಅರಿವಿನಿಂದ ಅರ್ಪಣೆ. ಹೀಗೆ ಇದು ಯಾಕೆ ಹೇಳಿದೆ ಅಂದರೆ, ಬರೀ ಯುದ್ಧದಲ್ಲಿ ಗೆಲ್ಲುವುದಕ್ಕಲ್ಲ ಅರ್ಜುನ, ಜೀವನ ಯುದ್ಧದಿಂದಲೇ ಗೆಲ್ಲುವುದಕ್ಕೋಸ್ಕರ ಈ ತತ್ವಗಳನ್ನು ಹೇಳಿದೆ. ಇದರಿಂದ ಪ್ರತಿಯೊಬ್ಬರೂ ಜೀವನ ಯುದ್ಧದಲ್ಲಿ ಗೆದ್ದು ಭಗವಂತನಲ್ಲಿ ಸೇರಬಹುದು ಅಂತ ಕೃಷ್ಣ ಹೇಳಿದ. ಇನ್ನೂ ಕೆಲವು ಶ್ಲೋಕಗಳಿವೆ, ಅದು ಮುಂದೆ ಡೇಟ್ ಹೇಳಿದಾರಲ್ಲ ಗುರುರಾಜಾಚಾರ್ಯರು. 13ನೇ ಅಧ್ಯಾಯ ಭಾರೀ ಅಪೂರ್ವ ಸಂಗತಿಗಳನ್ನು, ಯಾವ ಅಧ್ಯಾಯ ಅಲ್ಲ, ಎಲ್ಲ ಅಧ್ಯಾಯವೂ ಅಪೂರ್ವವೇ. ಯಾಕೆಂದರೆ ನಮಗೆ ಯಾವ ಅಧ್ಯಾಯ ಹೇಳಿದ ಯಾವ ಸಂಗತಿಯೂ ಗೊತ್ತಿಲ್ಲ, ನಮಗೆಲ್ಲ ಹೊಸತೆ. ಅದು ಗೀತೆ ಪಾಠ ಕೇಳಿದ ಮೇಲೂ ಹೊಸತೆ, ಯಾಕೆಂದರೆ ಕೇಳಿದಾಗಲೂ ಅರ್ಥ ಆಗಿರೋದಿಲ್ಲ, ಹೇಳುವವರಿಗೂ ಅರ್ಥ ಆಗಿರೋದಿಲ್ಲ, ಕೇಳುವವರಿಗೂ ಅರ್ಥ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸಂಗತಿಯೂ ಹೊಸತು. ಅಂಥ ಅಪೂರ್ವ ಸಂಗತಿಯನ್ನು ಕೊಟ್ಟಂಥ ಕೃಷ್ಣನಿಗೆ ನಾವು ಶರಣಾಗಿ ಈ ಬಾರಿಯ ಈ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.